ಧನ್ಯವಾದಗಳು ಆಂಟಿ. ಅಲ್ಲ. ವಂದನೆಗಳು ಪ್ರಿಯರೇ. ಚಿಕ್ಕದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡೋಣ. ದೀಕ್ಷೆ ಟೈಲ್ ಪಿನ್ ಮಾಡಿ. ಓಕೆ, ಥ್ಯಾಂಕ್ ಯು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ಇಲ್ಲಿಯವರೆಗೂ ನಮ್ಮೆಲ್ಲರನ್ನು ಜೀವಂತವಾಗಿರಿಸಿ ಪ್ರಪಂಚದಲ್ಲಿ ಸಾಕಷ್ಟು ಏಳು ಬೀಳುಗಳು, ಏರುಪೇರುಗಳು ನಡೀತಿದ್ರು ಸಹ ಸತ್ಯವೇದದಲ್ಲಿ ನೀವು ಬರೆಸಿರುವಂತಹ ವಚನದ ಪ್ರಕಾರವಾಗಿಯೇ ನಮ್ಮ ಸುತ್ತ ಏನ್ ನಡೆದ್ರು ಸಹ ನಮ್ಮನ್ನು ಕಾದು ಕಾಪಾಡ್ತೀನಿ ಅನ್ನುವಂತಹ ಮಾತಿನ ಪ್ರಕಾರ ನಮ್ಮೆಲ್ಲರನ್ನು ನೀವು ನಡೆಸ್ಕೊಂಡು ಬರ್ತಿದ್ದೀರ ತಂದೆ. ಅದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ವಂದನೆಗಳು. ನಾವೆಲ್ಲರೂ ಸೇರಿ ನಿಮ್ಮ ವಾಕ್ಯವನ್ನು ತಿಳ್ಕೋಬೇಕು ಅನ್ನುವಂತಹ ಹಂಬಲದಿಂದ ಇದ್ದೀವಪ್ಪ. ಇವತ್ತು ನೀವು ನಮ್ಮೆಲ್ಲರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿರುವಂತಹ ಮಾತುಗಳನ್ನ ನಮಗ ಅರ್ಥ ಆಗುವಂತೆ, ನಮ್ಮೆಲ್ಲರಿಗೂ ಮನಸ್ಸು ಮುಟ್ಟುವಂತೆ ಮಾತಾಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಿ ಜನರೇ, ನಮಗ್ ಗೊತ್ತಿರೋ ಹಾಗೆ ಸಾಮ್ಯ ರೂಪಗಳನ್ನು ಏನು ಆಲೋಚನೆ ಮಾಡ್ತಾ ಬರ್ತಿದೀವಲ್ವ, ಪ್ರತಿ ಶನಿವಾರವೂ ಸಹ ಒಂದೊಂದು ಸಾಮ್ಯ ರೂಪಗಳನ್ನ ಆಲೋಚನೆ ಮಾಡ್ತಾ ಬರ್ತಿದೀವಲ್ವಾ. ಹಾಗಾದ್ರೆ ಈ ವಾರವೂ ಸಹ ಇನ್ನೊಂದು ಸಾಮ್ಯ ರೂಪವನ್ನ ಆಲೋಚನೆ ಮಾಡ್ಲಿಕ್ಕೆ ಹೊರಟಿದೆ. ಓಕೆ, ಈ ವಾರ ಆಲೋಚನೆ ಮಾಡ್ತಿರುವಂತಹ ಸಾಮ್ಯ ರೂಪ ಒಂದ್ ರೀತಿಯಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಕೆ, ಹಾಗಾದ್ರೆ ಯಾವುದು ನಾವು ಆಲೋಚನೆ ಮಾಡ್ತಿರುವಂತಹ ಸಾಮ್ಯ ರೂಪ ಈ ವಾರ? ಸಾಸುವೆ ಕಾಳಿನ ಸಾಮ್ಯ ರೂಪ. ಪರಲೋಕ ರಾಜ್ಯವು ಸಾಸುವೆ ಕಾಳಿಗೆ ಹೋಲಿಕೆಯಾಗಿದೆ ಅನ್ನುವಂತಹ ಮಾತನ್ನ ನಾವು ಸತ್ಯವೇದದಲ್ಲಿ ನೋಡ್ತೀವಿ, ಹೌದಾ? ಪರಲೋಕ ರಾಜ್ಯವನ್ನ ಯೇಸು ಕ್ರಿಸ್ತರು ಬೇರೆ ಬೇರೆ ವಿಚಾರಕ್ಕೆ ಹೋಲಿಸ್ತಾ ಅದರಲ್ಲಿ ಒಂದು ವಿಚಾರ ಯೇಸು ಕ್ರಿಸ್ತರು ಹೋಲಿಸಿದಂತಹದ್ದು ಪರಲೋಕ ರಾಜ್ಯವನ್ನ ಸಾಸುವೆ ಕಾಳಿಗೆ. ಸ್ಪಷ್ಟವಾಗಿ ಹೇಳ್ತಾರಲ್ವಾ, ಪರಲೋಕ ರಾಜ್ಯವು ಸಾಸುವೆ ಕಾಳಿಗೆ ಹೋಲಿಕೆಯಾಗಿದೆ. ಚಿಕ್ಕ ಸಾಮ್ಯ ರೂಪ, ಬಹಳ ದೊಡ್ಡ ಎಕ್ಸ್ಪ್ಲನೇಷನ್ ಅನ್ನ ನಾವು ನೋಡೋದಿಲ್ಲ, ಬೇಗ ಮುಗಿಸ್ಕೊಳ್ಳೋಣ. ಆದ್ರೆ ಪೂರ್ತಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ಏನಕ್ಕೋಸ್ಕರ ಸಾಮ್ಯ ರೂಪ, ಇಷ್ಟಕ್ಕೂ ಏನಕ್ಕೋಸ್ಕರ ಸಾಸಿವೆ ಕಾಳಿಗೆ ಪರಲೋಕ ರಾಜ್ಯವನ್ನ ಹೋಲಿಸ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಓಕೆ, ಒಂದ್ಸರಿ ಆ ವಾಕ್ಯ ಭಾಗವನ್ನ ಓದಿ ಶುರು ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬನು ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಸಾಕು. ಮತ್ತೊಂದು ಇದು ಅಲ್ವಾ ಸಾಮ್ಯವನ್ನು ನಾವು ಆಲೋಚನೆ ಸಾಕು. ಇದೇ ಅಲ್ವಾ ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ದಂತಹ ಸಾಮ್ಯ ರೂಪ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಅಂತ ಎರಡೇ ಪದಗಳು ನಮಗೆ ಬೇಕಾಗಿರುವಂತಹದ್ದು. ಒಂದು ಪರಲೋಕ ರಾಜ್ಯ, ಇನ್ನೊಂದು ಸಾಸಿವೆ ಕಾಳು. ಪರಲೋಕ ರಾಜ್ಯ ಇಷ್ಟಕ್ಕೂ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? 1-2 ಮಿನಿಟ್ಸ್ ತಗೊಳ್ಳಿ, ನಿಮಗೇನೇನ್ ಅನ್ಸುತ್ತೆ ಅನ್ನುವಂತಹದನ್ನ ಹೇಳಿ. ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಕೆಯಾಗಿದೆ? ಏನಕ್ಕೋಸ್ಕರ ಹೋಲಿಕೆ ಆಗಿರಬಹುದು? ಆನ್ಸರ್ ಅನ್ನ ನಾವು ಸ್ವಲ್ಪ ಹೊತ್ತಲ್ಲಿ ಸತ್ಯವೇದದಲ್ಲಿ ನೋಡ್ತೇವೆ. ಅದಕ್ಕಿಂತ ಮುಂಚೆ ಏನಕ್ಕೋಸ್ಕರ ಹೋಲಿಕೆ ಆಗಿರ್ಬಹುದು? ಏನಕ್ಕೋಸ್ಕರ ಯೇಸು ಕ್ರಿಸ್ತರು ಪರಲೋಕ ರಾಜ್ಯವನ್ನು ಸಾಸಿವೆ ಕಾಳಿಗೆ ಹೋಲಿಸಿದ್ರು? ಸಾಸಿವೆ ಕಾಳ ನಂಬಿಕೆ ಇರಬೇಕು. ಸಾಸಿವೆ ಕಾಳಸ್ ನಂಬಿಕೆ ಇರಬೇಕು. ಅದ್ ಹೆಂಗ್ ಲಿಂಕ್ ಆಗುತ್ತೆ? ಓಕೆ, ಕರೆಕ್ಟ್ ಆಗಿರುವಂತಹದ್ದು, ಆದ್ರೆ ಹೆಂಗ್ ಲಿಂಕ್ ಮಾಡಬಹುದು ಅನ್ನುವಂತಹದ್ದು ಯೋಚನೆ ಮಾಡಿ. ಬದಲಾಗಲಾರದಂತ ಗುಣಗಳು ಹೊಂದಿರುತ್ತವೆ ಸಾಸಿವೆ ಕಾಳಿನಲ್ಲಿ. ಓಕೆ, ಸರಿ, ನಂಗೆ 2 ಉತ್ತರ ಸಿಕ್ತು. ಇನ್ನೂ ಯಾರಾದ್ರೂ, ಯಾರ ಯೋಚನೆಗಾದ್ರೂ ಇನ್ನೂ ಏನಾದ್ರೂ ಕಾರಣಗಳು ಬಂದಿದ್ಯಾ? ಟ್ರೈ ಮಾಡಲ್ವಾ ಇನ್ಯಾರು? ಓಕೆ, ಏನಕ್ಕೋಸ್ಕರ ಹೋಲಿಸಿದರೆ ಇಷ್ಟಕ್ಕೂ ಪರಲೋಕ ರಾಜ್ಯವನ್ನ ಸಾಸಿವೆ ಕಾಳಿಗೆ?
ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಳ್ಳೋಣ ನಮಗ್ ನಾವೇ. ಪರಲೋಕ ರಾಜ್ಯವನ್ನ ಯೇಸು ಕ್ರಿಸ್ತರು ಸಾಸಿವೆ ಕಾಳಿಗೆ ಹೋಲಿಸಿದಾರಲ್ವಾ, ಅದನ್ನ ನೋಡ್ತಾ ನೋಡ್ತಾ ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಳ್ಳೋಣ. ಪರಲೋಕ ರಾಜ್ಯವನ್ನ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? ಅದು ಫಸ್ಟ್ ಕ್ವೆಶನ್. ಹೌದಾ? ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? ಯಾಕೆ ಅಕ್ಕಿ ಕಾಳಿಗೆ ಹೋಲಿಸ್ಬೋದಿತ್ತಲ್ವಾ, ಗೋಧಿಗೆ ಹೋಲಿಸ್ಬೋದಿತ್ತಲ್ವಾ ಪರಲೋಕ ರಾಜ್ಯವನ್ನ? ನೆಕ್ಸ್ಟ್ ಇನ್ನೂ ಏನಕ್ಕೋಸ್ಕರ ಹೋಲಿಸ್ಬೋದಿತ್ತು? ಸಾಕಷ್ಟು ಬೀಜಗಳಿದೆ ಪ್ರಪಂಚದಲ್ಲಿ. ಆ ಸಾಸಿವೆ ಕಾಳು ಹತ್ರನೇ ಏನಕ್ಕೋಸ್ಕರ ಹೋಗಿ ಆ ಬೀಜಕ್ಕೆ ಹೋಲಿಸಿದ್ರು ಪರಲೋಕ ರಾಜ್ಯವನ್ನ? ಕಾಳುಗಳು ಅನ್ನುವಂತಹದ್ದು ಪ್ರಪಂಚದಲ್ಲಿ ಸಾಕಷ್ಟಿದೆ, ಹೌದಲ್ವಾ? ನೀವು ಪ್ರತಿನಿತ್ಯವೂ ಸಾಕಷ್ಟು ರೀತಿಯಾಗಿರುವಂತಹ ಹುರುಳಿಕಾಳು, ಹೆಸರು ಕಾಳು, ಆ ಕಾಳು, ಈ ಕಾಳು, ಕಡಲೆಕಾಳು, ಎಷ್ಟೊಂದು ಕಾಳುಗಳನ್ನು ತಿಂತೀವಲ್ವಾ? ಹಾಗಾದ್ರೆ ಇಷ್ಟು ಕಾಳಿರ್ಬೇಕಾದ್ರೆ, ಸೈಜ್ ಅಲ್ಲಿ ಆ ಸಾಸಿವೆ ಕಾಳಿಗಿಂತ ದೊಡ್ಡ ಕಾಳುಗಳಿರ್ಬೇಕಾದ್ರೆ, ಕಡಲೆಕಾಳು ಅದಕ್ಕಿಂತ ದೊಡ್ಡದಾಗಿರುತ್ತಲ್ವಾ, ಆ ಕಾಳಿಗೆ ಹೋಲಿಸುವಂತಹದನ್ನ ಬಿಟ್ಟು ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? ಅದು ನಾವು ಹಾಕೋಬೇಕಾಗಿರುವಂತಹ ಫಸ್ಟ್ ಕ್ವೆಶನ್, ಹೌದಲ್ವಾ? ಬೇರೆ ಬೇರೆ ಕಾಳುಗಳಿರ್ಬೇಕಾದ್ರೆ ತಗೊಂಡು ಹೋಗಿ ಸಾಸಿವೆ ಕಾಳಿಗೆ ಹೋಲಿಸ್ತಾರೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇಷ್ಟಕ್ಕೂ ಪರಲೋಕ ರಾಜ್ಯ ಅನ್ನುವಂತಹದ್ದು ಸತ್ಯವೇದದಲ್ಲಿ ಎಷ್ಟು ಸುಂದರವಾಗಿ ಚಿತ್ರಿಸಲ್ಪಟ್ಟಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಅಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಹೋಲಿಸಿದ್ದಾರೆ ಅದನ್ನ. ಅಲ್ಲಿ ವಜ್ರಗಳು, ಪ್ರಕಟಣೆ ಗ್ರಂಥವನ್ನ ಓದ್ಬೇಕಾದ್ರೆ ಸ್ಫಟಿಕಗಳಿಗೆ, ವಜ್ರಗಳಿಗೆ ಹೋಲಿಸಿದ್ದಾರೆ, ಚಿನ್ನಕ್ಕೆ ಹೋಲಿಸಿದ್ದಾರೆ, ಚಿನ್ನದ ಬೀದಿ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಹೋಲಿಕೆ ರೂಪದಲ್ಲಿ ಮಾತಾಡಿದ್ದಾರೆ, ಹೌದಲ್ವಾ? ಇದನ್ನೆಲ್ಲ ನೋಡ್ತೀವಲ್ವಾ ನಾವು ಪರಲೋಕ ರಾಜ್ಯದಲ್ಲಿ. ನಮಗ್ ಗೊತ್ತಿರೋ ಪ್ರಕಾರ ಪರಲೋಕ ರಾಜ್ಯ ತುಂಬಾ ಐಷಾರಾಮಿಯಾಗಿರುತ್ತೆ, ಕೊರತೆನೇ ಇರೋದಿಲ್ಲ, ನಮಗ್ ಬೇಕಾಗಿರುವಂತಹದ್ದು ಎಲ್ಲ ಇರುತ್ತೆ. ಅಂದ್ರೆ ಆ ಹಂತಕ್ಕೆ ಏನೇನ್ ಬೇಕೋ ಎಲ್ಲವೂ ಇರುತ್ತೆ ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನೋಡ್ಕೊಂಡಿದೀವಲ್ವ ಪರಲೋಕ ರಾಜ್ಯದ ಬಗ್ಗೆ. ಅಂದ್ರೆ ಪರಲೋಕ ರಾಜ್ಯ ಅಂದ್ರೆ ಕೊರತೆ ಇಲ್ಲದೆ ಇರುವಂತಹ ಲೋಕ, ಸಮಸ್ತವೂ ಇರುವಂತಹ ಲೋಕ, ಸಮಸ್ತವೂ ಸಹ ಇದ್ದಂತೆ ಜೀವಿಸುವಂತಹ ಲೋಕ, ಇದು ಪರಲೋಕ ರಾಜ್ಯ. ಅಂತ ದೊಡ್ಡ ಲೋಕವನ್ನ ತಗೊಂಡು ಹೋಗಿ, ಅಂತ ಐಷಾರಾಮಿ ಲೋಕವನ್ನ ತಗೊಂಡು ಹೋಗಿ ಸಾಸಿವೆ ಕಾಳಿಗೆ ಹೋಲಿಸಿದಾರ. ಹಾಗಾದ್ರೆ ಒಂದ್ ರೀತಿಯಾಗಿ ತದ್ವಿರುದ್ಧವಾಗಿದೆಯಲ್ವಾ? ಅತಿ ಚಿಕ್ಕ ವಿಚಾರಕ್ಕೆ ಹೋಲಿಸಿದ್ದಾರೆ ಪರಲೋಕ ರಾಜ್ಯವನ್ನ ತಗೊಂಡು ಹೋಗಿ ಸಾಸಿವೆ ಕಾಳಿಗೆ. ನಿಜಾನ? ಫಸ್ಟ್ ಪಾಯಿಂಟ್, ಸಾಸಿವೆ ಕಾಳಿಗೆ ತಗೊಂಡ್ ಬಂದು ಹೋಲಿಸ್ತಾರೆ, ಬೇರೆ ಯಾವ ಕಾಳುಗಳಿಗೂ ಹೋಲಿಸೋದಿಲ್ಲ. ಅದು ಮೊದಲನೇ ಕ್ವಶನ್, ಹೌದಲ್ವಾ? ನೆಕ್ಸ್ಟ್, ಅಷ್ಟೊಂದು ಸೂಪರ್ ಆಗಿರುವಂತಹ ಪರಲೋಕವನ್ನು ತಗೊಂಡ್ ಬಂದು ಸಾಸಿವೆ ಕಾಳಿಗೆ ಹೋಲಿಸ್ತಾರಲ್ವಾ, ಇದು ಸೆಕೆಂಡ್ ಪಾಯಿಂಟ್. ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ನಮಗೆ ಈ ಸಾಮ್ಯ ರೂಪಕ್ಕೆ ಉತ್ತರ ಸಿಕ್ಕಿದ ಹಾಗೆ. ಯಾಕಂದ್ರೆ ಯೇಸು ಕ್ರಿಸ್ತರು ಪ್ರತಿ ಸಾಮ್ಯ ರೂಪ ಹೇಳಿದ ನಂತರವೂ ಸಹ, ನೀವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಏನ್ ಲೈನ್ ಓದ್ಕೊಂಡ್ ಬರ್ತೀರಲ್ವಾ ಸಾಮ್ಯ ರೂಪಗಳು, ಪ್ರತಿ ಸಾಮ್ಯ ರೂಪ ಹೇಳಿದ ನಂತರವೂ, ಇಷ್ಟಕ್ಕೂ ಸಾಮ್ಯ ರೂಪ ಹೇಳ್ಬೇಕಾದ್ರೆ ಜನರು ಇರ್ತಾ ಇದ್ರು, ಶಿಷ್ಯಂದಿರು ಇರ್ತಾ ಇದ್ರು. ಅದ್ರಲ್ಲಿ ಯೇಸು ಕ್ರಿಸ್ತರು ಬೋಧನೆ ಮಾಡ್ಬೇಕಾದ್ರೆ ಬೆಟ್ಟದ ಮೇಲೆ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡಿದಂದಿನಿಂದ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ ಹಿಡಿದು ನೀವು ಹಾಗೆ ನೋಡ್ತಾ ಬರ್ತಿದ್ರೆ, ಕಂಟಿನ್ಯೂ ಮಾಡಿ ಅಧ್ಯಾಯಗಳನ್ನ, ಸಿಚುವೇಶನ್ ಹೇಗಿತ್ತು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಒಂದು ಜಾಗದಲ್ಲಿ ಕೂತ್ಕೊಂಡು ಪ್ರಸಂಗ ಮಾಡ್ಬೇಕಾದ್ರೆ ಆ ಪ್ರಸಂಗ ಕೇಳ್ತಿರುವಂತವರು ಶಿಷ್ಯಂದಿರು ಹೌದು, ಮತ್ತೆ ಉಳಿದಂತಹ ಜನರು ಸಹ ಹೌದು. ಈ ಸಾಮ್ಯ ರೂಪಗಳನ್ನ ಮಾತಾಡ್ಬೇಕಾದ್ರೆ ಎಸ್ಪೆಷಲಿ ಯೇಸು ಕ್ರಿಸ್ತರು ಸಾಮ್ಯ ರೂಪಗಳನ್ನು ಹೇಳಿದ ನಂತರ ಇಮಿಡಿಯೇಟ್ ಆಗಿ ಆನ್ಸರ್ ಹೇಳ್ತಿರ್ಲಿಲ್ಲ. ಕೆಲವೊಂದ್ಸಾರಿ ಯಾವಾಗ ಹೇಳ್ತಿದ್ರು? ಶಿಷ್ಯಂದಿರಿಗೆ ಸೆಪರೇಟ್ ಆಗಿ ಹೇಳ್ತಿದ್ರು. ಅದ್ ಜನಕ್ಕೆ ಕೊನೆಯವರೆಗೂ ಅರ್ಥನೇ ಗೊತ್ತಾಗ್ತಿರ್ಲಿಲ್ವಾ? ಗೊತ್ತಾಗ್ತಿರ್ಲಿಲ್ಲ. ಯಾಕೆ? ಒಂದ್ಸರಿ ಹೇಳ್ತಾರೆ ಡೈರೆಕ್ಟ್ ಆಗಿ, ಇವ್ರಿಗೆ ಆಸಕ್ತಿ ಇಲ್ಲ, ಇವ್ರ ಅರ್ಥ ಆಗಿಲ್ಲ ಅಂದ್ರೆ ಬಂದು ಮತ್ತೆ ವಾಪಸ್ ಕೇಳೋದಿಲ್ಲ, ಅದು ಅರ್ಥ ಆಗಿಲ್ಲ ಅಂತ ಹೇಳಿ. ಅಂದ್ರೆ ಜನ ಬಂದು ಕೇಳೋದಿಲ್ವಂತೆ. ಯೇಸು ಕ್ರಿಸ್ತರು ಇವಾಗ ಉದಾಹರಣೆಗೆ ಇವತ್ತು ನಾವು ಒಂದು ಸಾಮ್ಯ ರೂಪವನ್ನ ನೋಡ್ತಿದೀವಿ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಆ ಕಾಲದಲ್ಲಿ ಹೆಂಗಿತ್ತು ಸಿಚುವೇಶನ್ ಅಂದ್ರೆ, ಯೇಸು ಕ್ರಿಸ್ತರ ಸುತ್ತ ಬೇರೆ ಜನರು ಸಹ ಇದ್ರು, ಶಿಷ್ಯಂದಿರು ಸಹ ಇದ್ರು, ಅಪೊಸ್ತಲರು ಸಹ ಇದ್ರು. ಈಗ ಯೇಸು ಕ್ರಿಸ್ತರು ಸಾಮ್ಯ ರೂಪವನ್ನ ಬೋಧನೆ ಮಾಡಿದ ನಂತರ ಸಾಸಿವೆ ಕಾಳು ಬಗ್ಗೆ ಮಾತಾಡಿದ್ರು ಅಂತ ಅನ್ಕೊಳ್ಳಿ. ನಮ್ಗೆ ಏನಾದ್ರು ಅರ್ಥ ಆಯ್ತಾ? ಇಲ್ಲ. ಪರಲೋಕ ರಾಜ್ಯ ಏನಕ್ಕೋಸ್ಕರ ಸಾಸಿವೆ ಕಾಳಿಗೆ ಹೋಲಿಕೆ ಆಯ್ತು ನಮ್ಗೆ ಅರ್ಥ ಆಗಿಲ್ಲ. ಇವಾಗ ಬಾಧ್ಯತೆ ಏನು ಎಲ್ಲರದ್ದು ಸಹ ಹೋಗಿ ಯೇಸು ಕ್ರಿಸ್ತರ ಹತ್ರ ಕೇಳ್ಬೇಕು, ಇದು ಅರ್ಥ ಆಗಿಲ್ಲ ಅಂತ. ಆದ್ರೆ ಈ ಸುತ್ತ ಇರುವಂತಹ ಜನ ಕೆಲಸ ಮಾಡ್ತಿರ್ಲಿಲ್ವಂತೆ. ಏನ್ ಮಾಡ್ತಿದ್ರಂತೆ? ನೀಟಾಗಿ ಬ್ಯಾಗ್ ಹಾಕೊಂಡು ಟೈಮ್ ಆಗಿದ ತಕ್ಷಣ ಮನೆಗೆ ಹೋಗ್ತಿದ್ರಂತೆ. ಹೌದಾ? ಶಿಷ್ಯಂದಿರ್ ಮಾತ್ರ ಬಂದು ಯೇಸು ಕ್ರಿಸ್ತರ ಹತ್ರ ಮತ್ತೆ ಕೇಳ್ತಿದ್ರು, ನೀನ್ ಸಾಮ್ಯ ರೂಪವಾಗಿ ಏನಕ್ಕೋಸ್ಕರ ಮಾತಾಡ್ತೀಯ ಇವ್ರ ಜೊತೆ, ಈ ಸಾಮ್ಯಕ್ಕೆ ಅರ್ಥ ಏನು ಅಂತ ಹೇಳಿ ಬಂದು ಕೂತ್ಕೊಳ್ತಿದ್ರಂತೆ. ಅದಕ್ಕೋಸ್ಕರ ಶಿಷ್ಯಂದಿರಿಗೆ ಬಿಡಿಸಿ ಸಪರೇಟ್ ಆಗಿ ಕೆಲವೊಂದ್ ಸಾರಿ ವಿವರಣೆ ಮಾಡಿರುವಂತಹದನ್ನ ನಾವು ನೋಡ್ತೀವಿ ಸಾಮ್ಯ ರೂಪಗಳ ಬಗ್ಗೆ ಹೇಳ್ಬೇಕಾದ್ರೆ. ಓಕೆ, ಅದು ಕಾಂಟೆಕ್ಸ್ಟ್ 1ನೇ ಶತಮಾನದಲ್ಲಿ. ಈಗ ಈ ಸಾಮ್ಯ ರೂಪಗಳಿಗೆ ಈ ಸಾಮ್ಯ ರೂಪಕ್ಕೆ ಸಾಸಿವೆ ಕಾಳಿಗೆ ವಾಪಸ್ ಬರೋಣ. ಓಕೆ, ಇಷ್ಟಕ್ಕೂ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲ್ಸಿದ್ರಪ್ಪ? ಇಷ್ಟಕ್ಕೂ ಪರಲೋಕ ರಾಜ್ಯ ಅಂದ್ರೆ ಏನು? ಈ ಕಾಂಟೆಕ್ಸ್ಟ್ ಅಲ್ಲಿ ಪರಲೋಕ ರಾಜ್ಯ ಅಂದ್ರೆ ನಾವ್ ಅನ್ಕೊಂಡಿರುವಂತಹ ರೀತಿಯಲ್ಲಿ ನಾವು ಮತ್ತೆ ಪುನರುದ್ಧಾನ ಆದ ನಂತರ ಯೇಸು ಕ್ರಿಸ್ತರ 2ನೇ ಬರೋಣ ಆದ ನಂತರ ಒಂದು ಲೋಕಕ್ಕೆ ಹೋಗ್ತೀವಲ್ವಾ, ತಂದೆಯಾಗಿರುವಂತಹ ದೇವರು ವಾಸ ಮಾಡುವಂತಹ ಸ್ಥಳಕ್ಕೆ ಹೋಗ್ತೀವಲ್ವಾ, ಆ ಪರಲೋಕ ರಾಜ್ಯದ ಬಗ್ಗೆ ಮಾತಾಡ್ತಿದಾರ ಇಲ್ಲಿ ಅಂತ ಹೇಳಿ ಒಂದ್ಸರಿ ಎಕ್ಸಾಮೈನ್ ಮಾಡ್ಕೊಂಡ್ರೆ
ಈಗ ನೀವು ಓದಂತಹ ವಚನವನ್ನ ಇನ್ನೊಂದ್ಸಾರಿ ಓದೋಣ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಇನ್ನೊಂದ್ಸಾರಿ ಕನ್ಫರ್ಮೇಶನ್ ತಗೊಂಡು ಇನ್ನೊಂದು ವಚನಕ್ಕೆ ಹೋಗ್ಬೇಕಾಗುತ್ತೆ. ಓಕೆ, 31ನೇ ವಚನವನ್ನ ಇನ್ನೊಂದ್ಸಾರಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸುವೆ ಕಾಳಿಗೆ ಹೋಲಿಕೆಯಾಗಿದೆ. ಯಾವ ರಾಜ್ಯ? ಎಲ್ಲರೂ ಯಾವ ರಾಜ್ಯ ಬಗ್ಗೆ ಮಾತಾಡ್ತಿದ್ದಾರೆ? ಪರಲೋಕ ರಾಜ್ಯ, ಹೌದಲ್ವಾ? ಪರಲೋಕ ರಾಜ್ಯದ ಬಗ್ಗೆ. ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಕೀ ವರ್ಡ್ ಇದನ್ನ ನೆನ್ಪಿಟ್ಕೋಬೇಕು. ಪರಲೋಕ ರಾಜ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಇದೇ ಸಾಮ್ಯ ರೂಪವನ್ನ ಇನ್ನೊಂದು ಸುವಾರ್ತೆಯಲ್ಲಿ ನೋಡೋಣ. ಇದೇ ಸಾಮ್ಯ ರೂಪವನ್ನ ಅದರ ಪಕ್ಕದಲ್ಲಿರುವಂತಹ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಒಂದ್ಸರಿ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 30ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 30ನೇ ವಚನ. 4:30. ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಸಾಕು. ಇಲ್ಲಿ ಗಮನ ಕೊಟ್ಟು ಆಲೋಚನೆ ಮಾಡಿ ನೋಡಿ. ಅಲ್ಲಿ ನೀವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಓದಂತಹ ವಚನದಲ್ಲಿ ಏನಿತ್ತು? ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಅಂದ್ರೆ ಅಲ್ಲಿ ಮಾತಾಡ್ತಿದ್ದಂತಹದ್ದು ಪರಲೋಕ ರಾಜ್ಯದ ಬಗ್ಗೆ, ಹೌದಲ್ವಾ? ಈ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಅದೇ ಸಾಮ್ಯ ರೂಪವನ್ನು ಹೇಳ್ಬೇಕಾದ್ರೆ ಏನಂತ ಹೇಳ್ತಿದ್ದಾರೆ? ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಇನ್ನೂ ಆತನು ಹೇಳಿದ್ದು ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ ಅಂತ ಕೇಳಿ ಕೆಳಗಡೆ ಸಾಸಿವೆ ಕಾಳಿನ ಬಗ್ಗೆ ಮಾತಾಡ್ತಿದ್ದಾರೆ. ದೇವರ ರಾಜ್ಯವನ್ನು ನೀವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಏನಂತ ನೋಡಿದ್ರಿ? ಪರಲೋಕ ರಾಜ್ಯವನ್ನು. ಇಲ್ಲಿ ಏನ್ ನೋಡ್ತಿದೀವಿ? ದೇವರ ರಾಜ್ಯವನ್ನು. ಅಂದ್ರೆ ಇವೆರಡು ಒಂದೇನಾ? ಈ ಸಾಮ್ಯ ರೂಪದ ಕಾಂಟೆಕ್ಸ್ಟ್ಗೆ ಪರಲೋಕ ರಾಜ್ಯ ಅಂದ್ರು ದೇವರ ರಾಜ್ಯ ಅಂದ್ರು ಎರಡು ಒಂದೇನಾ? ಒಂದೇ. ಹಾಗಾದ್ರೆ ನಾವು ಪರಲೋಕ ರಾಜ್ಯ ಅಂದ್ರೆ ಸಿಂಹಾಸನಗಳಿರುತ್ತೆ, ಆ ಸಿಂಹಾಸನದ ಮೇಲೆ ದೇವರು ನಮ್ಮನ್ನು ಕೂರಿಸ್ಕೊಳ್ತಾರೆ, ಆ ರಾಜ್ಯದ ಬಗ್ಗೆ ಅನ್ಕೊಳ್ತಾ ಇದ್ವಿ ನಾವು. ಅಂದ್ರೆ ಈ ಸಾಮ್ಯ ರೂಪ ಆ ರಾಜ್ಯದ ಬಗ್ಗೆ ಅಲ್ಲ ಅಂತ ಅರ್ಥ ಆಗೋಯ್ತು ನಮಗದು. ಇನ್ನೊಂದ್ಸರಿ, ಪರಲೋಕ ರಾಜ್ಯ ಅಂದ್ರೆ ಅದೇ ಚಿನ್ನದ ಬೀದಿ ಇರುತ್ತಲ್ವಾ, ಸಿಂಹಾಸನಗಳಿರುತ್ತಲ್ವಾ, ತನ್ನ ಸಿಂಹಾಸನದ ಮೇಲೆ ನಮ್ಮನ್ನು ಕೂರಿಸ್ಕೊಳ್ತೀನಿ ಅಂತ ಯೇಸು ಕ್ರಿಸ್ತರು ಹೇಳಿದಾರೆ ಪ್ರಕಟಣೆ ಗ್ರಂಥದಲ್ಲಿ. ಈ ಪರಲೋಕ ರಾಜ್ಯದ ಬಗ್ಗೆ ಎಲ್ಲ ಮಾತಾಡ್ತಿರುವಂತಹದ್ದು. ಹಾಗಿದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ಪರಲೋಕ ರಾಜ್ಯ ಬಗ್ಗೆ ಏನ್ ಮಾತಾಡ್ತಿದ್ದಾರೆ? ಆ ಪರಲೋಕ ರಾಜ್ಯ ಅಂದ್ರೆ ದೇವರ ರಾಜ್ಯ ಅಂತ ಇಲ್ಲಿ ಮಾತಾಡ್ತಿರುವಂತಹದ್ದು. ಪರಲೋಕ ರಾಜ್ಯ ಈಕ್ವಲ್ಸ್ ದೇವರ ರಾಜ್ಯ. ಹಾಗಾದ್ರೆ ದೇವರ ರಾಜ್ಯ ಎಲ್ಲಿದೆ ದೇವರ ರಾಜ್ಯ? ಸತ್ಯವೇದದಲ್ಲಿ ಅದನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನ. 17-21. ಈಗ ಇಲ್ಲಿ ಇದ್ದೆ, ಅಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. 20ರಿಂದ ಓದೋಣ. ಕ್ಷಮಿಸಿ, 20ರಿಂದ ಓದಿ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಇಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಏನರ್ಥ ಆಯ್ತು ವಚನದಿಂದ ನಮ್ಗೆ? ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದು ಸಾಮ್ಯ ರೂಪ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಏನಿತ್ತು? ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಅಂತ ಇತ್ತು. ಇಷ್ಟಕ್ಕೂ ಪರಲೋಕ ರಾಜ್ಯ ಅಂದ್ರೆ ಏನು? ಆ ಸಾಮ್ಯ ರೂಪದ ಕಾಂಟೆಕ್ಸ್ಟ್ ಅಲ್ಲಿ, ಆ ಸಾಮ್ಯ ರೂಪದ ಹಿನ್ನೆಲೆಯಲ್ಲಿ ಪರಲೋಕ ರಾಜ್ಯ ಅಂದ್ರೆ ಏನು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ವಿ. ಅದೇ ಸಾಮ್ಯ ರೂಪವನ್ನ ಪಕ್ಕದ ಸುವಾರ್ತೆಯಲ್ಲಿ ಓದಿದಾಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯ ಅಂತ ಹೇಳಿದ್ದಾರೆ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ ದೇವರ ರಾಜ್ಯ ಅಂತ ಹೇಳಿದ್ದಾರೆ. ಹೌದಾ? ಓಕೆ, ಈಗ ದೇವರ ರಾಜ್ಯ ಅಂದ್ರೆ ಏನು ಆ ಸಾಮ್ಯ ರೂಪದ ಕಾಂಟೆಕ್ಸ್ಟ್ ಅಲ್ಲಿ ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ವಚನ ಸಿಕ್ತು. ದೇವರ ರಾಜ್ಯ, ಇಲ್ಲಿ ಅದೇ ಪದವನ್ನು ಕೊಟ್ಟು ಮಾತಾಡ್ತಿದ್ದಾರೆ ನೋಡಿ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ, ದೇವರ ರಾಜ್ಯವು ಯಾವಾಗ ಬರುತ್ತೆ? ಇಷ್ಟಕ್ಕೂ ದೇವರ ರಾಜ್ಯ ನಾವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಸಾಸಿವೆ ಕಾಳಿನ ಸಂದರ್ಭದಲ್ಲಿ ಓದ್ಕೊಂಡು ಅಲ್ವಾ ದೇವರ ರಾಜ್ಯ. ಅದೇ ದೇವರ ರಾಜ್ಯದ ಬಗ್ಗೆ ಇಲ್ಲೂ ಮಾತಾಡ್ತಿದ್ದಾರೆ. ಆ ದೇವರ ರಾಜ್ಯ ಯಾವಾಗ ಬರುತ್ತೆ ಅನ್ನುವಂತಹದ್ದು ಫರಿಸಾಯರ ಕ್ವೆಶ್ಚನ್. ಅವಾಗ ಯೇಸು ಕ್ರಿಸ್ತರಿಗೆ ಉತ್ತರ ಕೊಟ್ಟಿದ್ದೇನಂತ? ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತಹದ್ದಲ್ಲ, ಇಗೋ ಇಲ್ಲಿ ಅದೆ, ಇಗೋ ಅಲ್ಲಿ ಅದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೆ ಎಂದು ತಿಳಿದುಕೊಳ್ಳಿರಿ. ಎಲ್ಲಿದೆ ಅಂತ ದೇವರ ರಾಜ್ಯ? ನಮ್ಮಲ್ಲಿ.
ನಾವು ಪರಲೋಕ ರಾಜ್ಯ ಆ ಸಾಮ್ಯ ರೂಪವನ್ನ ನೋಡ್ತಾ ಇದ್ವಲ್ವಾ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯ ಅಂತ ನೋಡಿದ ತಕ್ಷಣ ನಮ್ಮ ಮೈಂಡ್ ಸ್ಟ್ರೈಕ್ ಆಗಿದ್ ಯಾವುದು? ಅವಾಗ ಅಲ್ಲಿರುವಂತಹ ಲೋಕ, ತಂದೆಯಾಗಿರುವಂತಹ ದೇವರು ವಾಸ ಮಾಡುವಂತಹ ಲೋಕ, ಕೋಟ್ಯಾನು ಕೋಟಿ ದೂತರು ದೇವರನ್ನ ಆರಾಧನೆ ಮಾಡುವಂತಹ ಲೋಕ, ಹೌದಲ್ವಾ, ಸಿಂಹಾಸನಗಳಿರುವಂತಹ ಲೋಕ. ಆ ಪರಲೋಕ ರಾಜ್ಯದ ಬಗ್ಗೆ ಹೊರಟೋಯ್ತಲ್ವಾ ಕಾನ್ಸಂಟ್ರೇಷನ್. ಈ ಆ ವಚನವನ್ನ ಆಲೋಚನೆ ಮಾಡಿದ ತಕ್ಷಣ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಅನ್ನುವಂತಹ ವಚನ ಓದಿದ ತಕ್ಷಣ ಆ ಪರಲೋಕ ರಾಜ್ಯಕ್ಕೆ ಹೊರಟೋಯ್ತಲ್ವಾ ಕಾನ್ಸಂಟ್ರೇಷನ್. ಅದಲ್ಲ, ಆ ಲೋಕದ ಬಗ್ಗೆ ಮಾತಾಡ್ತಿಲ್ವಂತೆ. ಯಾವ ಲೋಕದ ಬಗ್ಗೆ ಮಾತಾಡ್ತಿದ್ದಾರೆ? ಯಾವುದೋ ಒಂದು ಲೋಕ ಇದೆ, ಆ ಲೋಕ, ಆ ರಾಜ್ಯ ನಮ್ಮ ಮಧ್ಯದಲ್ಲಿದೆ. ಈ ವಚನ ಅದೇ ಹೇಳಿತ್ತು. ಇವಾಗ ನಾವು ಓದ್ಕೊಂಡಂತಹ ವಚನ ಅದನ್ನ ಹೇಳ್ತು. ಇನ್ನೊಂದ್ಸರಿ ಓದ್ಲ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತಹದ್ದಲ್ಲ, ಈಗೋ ಇಲ್ಲಿ ಅದೇ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ. ಅಂದ್ರೆ ನಮ್ಮ ಮಧ್ಯ, ನಮ್ಮಲ್ಲಿ ಇದೆ ಅಂದ್ರೆ, ದೇವರ ರಾಜ್ಯ ನಮ್ಮಲ್ಲೇ ಇದೆ ಅಂದ್ರೆ ಅದಕ್ಕೆ ಅರ್ಥ ಏನು? ಕಳ್ಳ ನಿಮ್ಮ ಮಧ್ಯದಲ್ಲ ಇದ್ದಾನೆ ಅಂದ್ರೆ ಅದಕ್ಕೆ ಅರ್ಥ ಏನು? ನಿಮ್ಮಲ್ಲಿ ಒಬ್ರು ಕಳ್ಳರಿದ್ದಾರೆ ಅಂತಾನೆ ಅಲ್ವಾ? ನಿಮ್ಮ ಮಧ್ಯದಲ್ಲೇ ಒಬ್ಬ ಕಳ್ಳ ಇದ್ದಾನೆ ಅಂತಾನೆ ಅಲ್ವಾ ಅದರ ಅರ್ಥ? ನಿಮ್ಮಲ್ಲಿ ಒಬ್ಬ ಕಳ್ಳ ಅಂದ್ರೆ ನಿಮ್ಮ ಮಧ್ಯದಲ್ಲೇ ನಿಮಗೆ ಗೊತ್ತಿಲ್ಲದೆ ಒಬ್ಬ ಕಳ್ಳ ಇದ್ದಾನೆ, ಅದೇ ಅಲ್ವಾ ಅದರ ಅರ್ಥ. ನಿಮ್ಮಲ್ಲಿ ಅಂದ್ರೆ ನಿಮ್ಮ ಮಧ್ಯದಲ್ಲಿ. ಹಾಗಾದ್ರೆ ಇಲ್ಲಿ ಈ ವಚನದಲ್ಲಿ ಏನ್ ಹೇಳಿದ್ರು? ಪರಲೋಕ ರಾಜ್ಯವು ನಿಮ್ಮಲ್ಲಿದೆ ಅಂದ್ರೆ ಪರಲೋಕ ರಾಜ್ಯವು ನಿಮ್ಮ ಮಧ್ಯದಲ್ಲೇ ಇದೆ. ನೀವ್ ಎಲ್ಲಿ ವಾಸ ಮಾಡ್ತಿದ್ದೀರೋ ಅಲ್ಲೇ ಇದೆ. ದೇವರ ರಾಜ್ಯವು ನೀವ್ ಎಲ್ಲಿ ವಾಸ ಮಾಡ್ತಿದ್ದೀರೋ ಅಲ್ಲೇ ಇದೆ. ನಾವು ವಾಸ ಮಾಡ್ತಿರುವಂತಹದ್ದು ಭೂಮಿ ಮೇಲೆ ಅಲ್ವಾ? ಭೂಮಿ ಮೇಲೆ ಏನೋ ಇದೆಯಂತೆ, ದೇವರ ರಾಜ್ಯ ಇದೆಯಂತೆ. ಭೂಮಿಯ ಮೇಲೆ ದೇವರ ರಾಜ್ಯ ಇದೆ. ಹಾಗಾದ್ರೆ ಇವಾಗ ಸಾಮ್ಯ ರೂಪವನ್ನ ಮತ್ತಾಯನು ಬರೆದ ಸುವಾರ್ತೆ ಸಾಮ್ಯ ರೂಪವನ್ನ ನೀವು ಆಲೋಚನೆ ಮಾಡಿ ನೋಡಿದಾಗ ಪರಲೋಕ ರಾಜ್ಯವು ಅಂದ್ರೆ ಪರಲೋಕ ರಾಜ್ಯವು ಅನ್ನುವಂತಹ ಜಾಗದಲ್ಲಿ ಏನಂತಾನೂ ಬರ್ಕೋಬಹುದು, ದೇವರ ರಾಜ್ಯವು ಅಂತಾನೂ ಬರ್ಕೋಬಹುದು. ಓಕೆ, ಈಗ ದೇವರ ರಾಜ್ಯ ಎಲ್ಲಿದೆ ಅಂತ ಹೇಳಿ ಇಲ್ಲಿ ಓದ್ಕೊಂಡಿದ್ವಿ. ಈಗ ನೀವು ಓದ್ತಿರುವಂತಹ ವಚನದಲ್ಲಿ ನಮ್ಮ ಮಧ್ಯದಲ್ಲಿ, ಭೂಮಿ ಮೇಲಿದೆ, ಭೂಲೋಕದಲ್ಲಿದೆ. ಇವಾಗ ಸಾಮ್ಯ ರೂಪವನ್ನ ಇನ್ನೊಂದರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡೋಣ. ಏನಂತ ಹೇಳ್ಬೋದು ಹಾಗಿದ್ರೆ? ಭೂಮಿ ಮೇಲಿರುವಂತಹ ದೇವರ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಅಂತ ಹೇಳ್ಬೋದಾ? ಭೂಮಿ ಮೇಲಿರುವಂತಹ ದೇವರ ರಾಜ್ಯವು ಪರಲೋಕ ರಾಜ್ಯವು ಅನ್ನುವಂತಹ ಪದದ ಬದಲು ಭೂಮಿ ಮೇಲಿರುವಂತಹ ದೇವರ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಅಂತ ಮಾತಾಡ್ಕೊಬೋದ? ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ? ಈಗ ಯಾಕಂದ್ರೆ ನಾವು ಸಾಕಷ್ಟು ವಚನಗಳನ್ನ ಈಗಾಗಲೇ ನೋಡಿದ್ದೀವಿ. ಒಂದು ಪರಲೋಕ ರಾಜ್ಯ ಅಂತಿತ್ತು, ಪರಲೋಕ ರಾಜ್ಯದ ಬದಲು ದೇವರ ರಾಜ್ಯ ಅಂತ ಹೇಳಿ ಬಳಕೆ ಆಗಿತ್ತು ಇನ್ನೊಂದು ಕಡೆ. ಹಾಗಾದ್ರೆ ಓಕೆ, ದೇವರ ರಾಜ್ಯ ಕನ್ಸಿಡರೇಷನ್ಗೆ ನಾವು ತಗೊಂಡ್ರೆ ಆ ದೇವರ ರಾಜ್ಯ ಎಲ್ಲಿರುವಂತಹದ್ದು? ಅಲ್ಲಿರುವಂತಹ ದೇವರ ರಾಜ್ಯದ ಬಗ್ಗೆ ಮಾತಾಡ್ತಿಲ್ಲ ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ. ಇಲ್ಲಿ ನಾವಿರುವಂತಹ ಸ್ಥಳದಲ್ಲಿ ನಮ್ಮ ಮಧ್ಯೆ ಇರುವಂತಹ ದೇವರ ರಾಜ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ಮಧ್ಯೆ ಒಂದು ರಾಜ್ಯ ಇದೆಯಂದ್ರೆ ಆ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ನಮ್ಮ ಮಧ್ಯೆ ಇರುವಂತಹ ದೇವರ ರಾಜ್ಯ, ನಮ್ಮ ಮಧ್ಯೆ ಇರುವಂತಹ ಪರಲೋಕ ರಾಜ್ಯ ಒಂದು ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಕ್ಲಿಯರ್ ಆಯ್ತಾ? ಈಗ ಏನರ್ಥ ಆಯ್ತು? ಕೊನೆಯದಾಗಿ ಒಂದು ಸಮರಿ ತಗೋಬೇಕು ಅಂದ್ರೆ, ಭೂಮಿ ಮೇಲೆ ಇರುವಂತಹ ದೇವರ ರಾಜ್ಯ ಒಂದು ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಇದು ಲಿಟ್ರಲ್ ಮೀನಿಂಗ್. ಮತ್ತಾಯನು ಬರೆದ ಸುವಾರ್ತೆ ಅಲ್ಲಿ ನಾವು ಓದ್ಕೊಳ್ತೀವಲ್ವಾ ಸಾಮ್ಯ ರೂಪವನ್ನು, 13ನೇ ಅಧ್ಯಾಯದಲ್ಲಿ ಆ ಸಾಮ್ಯ ರೂಪದ ಮೀನಿಂಗ್ ಏನು ಅಂತ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಕ್ವೆಶನ್, ಭೂಮಿ ಮೇಲಿರುವಂತಹ ದೇವರ ರಾಜ್ಯವನ್ನ ದೇವರು ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ? ಆ ಪರಲೋಕ ರಾಜ್ಯದ ಬಗ್ಗೆ ಮಾತಾಡ್ತಿಲ್ಲ ಅಂತ ಗೊತ್ತಾಗೋಯ್ತು ನಮಗೆ. ಭೂಮಿ ಮೇಲಿರುವಂತಹ ದೇವರ ರಾಜ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗೋಯ್ತು. ಭೂಮಿ ಮೇಲಿರುವಂತಹ ದೇವರ ರಾಜ್ಯ ಅಂದ್ರೆ ಏನು ನಮಗ್ ಗೊತ್ತಿರೋ ಹಾಗೆ, ಇಷ್ಟ ದಿನ ನಾವು ಕೇಳಿರೋ ಹಾಗೆ ದೇವರ ಸಭೆ ಸಭೆ ಅಲ್ವಾ? ಸಂಘ ಸಭೆ ಸ್ಥಾಪನೆ ಆಗಿರುವಂತಹದ್ದು ಭೂಮಿ ಮೇಲೆ. ಇಷ್ಟಕ್ಕೂ ಭೂಮಿ ಮೇಲೆ ಇರುವಂತಹ ಈ ದೇವರ ರಾಜ್ಯ, ಈ ಸಭೆ ಏನಿದೆ, ಕ್ರಿಸ್ತನ ಸಭೆ ಏನದ, ಇದನ್ನ ತಗೊಂಡು ಹೋಗಿ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? ಇದು ನೆಕ್ಸ್ಟ್ ಕ್ವೆಶನ್. ಆ ಲೋಕದ ಬಗ್ಗೆ ಮಾತಾಡ್ತಿಲ್ಲ, ಇದು ಕ್ಲಾರಿಫೈ ಆಯ್ತು ನಮಗೆ. ಈ ಲೋಕದಲ್ಲಿರುವಂತಹ ದೇವರ ರಾಜ್ಯ, ದೇವರ ಸಭೆ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿವರೆಗೂ ಒಂದೇ ದೇವಿ. ಈಗ ಅದನ್ನ ತಗೊಂಡೋಗಿ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ರು? ಅದು ನೆಕ್ಸ್ಟ್ ಕ್ವೆಶನ್, ಹೌದಲ್ವಾ? ಓಕೆ, ಈಗ ಯಾವಾಗ್ಲಾದ್ರೂ ದೇವರಿಗೋಸ್ಕರ ನೀವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಾಗ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಸೇವೆಗೆ ಬರ್ಬೇಕು ಅಂತ ಅನ್ಕೋತಾನೆ ಅಂತ ಅನ್ಕೊಳ್ಳಿ. ನಾನು ಎಲ್ಲವನ್ನ ಬಿಟ್ಟು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಬ್ರದರ್. ಚಿಕ್ಕದಾಗಿ ಒಂದು ಸಭೆಯನ್ನ ಸ್ಟಾರ್ಟ್ ಮಾಡಿ ಹಂಗೆ ದೊಡ್ಡದ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಸಾಮ್ಯ ರೂಪದ
ಸಾಮ್ಯ ರೂಪವನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಓಕೆ, ಈಗ ಒಬ್ಬ ವ್ಯಕ್ತಿ ನಿರ್ಣಯ ತಗೊಂಡಿದ್ದಾನೆ, ಸೇವೆಗೆ ಬರ್ಬೇಕು ಅಂತ ನಿರ್ಣಯ ತಗೊಂಡಿದ್ದಾನೆ. ಹೊಸದಾಗಿ ಒಂದು ಸಭೆ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ನಿರ್ಣಯ ತಗೊಂಡಿದ್ದಾನೆ. ತಾನಿರುವಂತಹ ಊರಲ್ಲಿ ಸಾಕಷ್ಟು ದೇವರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಜನರಿಗೆ ತಿಳಿಸ್ಬೇಕು ಅನ್ನುವಂತಹ ನಿರ್ಣಯವನ್ನ ತಗೊಂಡಿದ್ದಾನೆ. ಈ ನಿರ್ಣಯವನ್ನ ತಗೊಂಡ ಮೇಲೆ ನಿಮಗೆ ಏನ್ ಅನ್ಸುತ್ತೆ? ನಿರ್ಣಯವನ್ನ ತಗೊಂಡಿದ ತಕ್ಷಣ ಒಂದು ಸಭೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಅನ್ಕೊಂಡು ತನಗೆ ಗೊತ್ತಿರುವಂತವ್ರಿಗೆಲ್ಲ ಹೇಳ್ತಾನೆ, ಈ ರೀತಿಯಾಗಿ ಒಂದು ಸಭೆಯನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ನಿಮ್ಮಲ್ಲಿ ಯಾರ್ಯಾರು ಬಿಡುವಾಗಿರ್ತಿರೋ ಎಲ್ರೂ ಸಹ ಬನ್ನಿ, ಪಾಲ್ಗೊಳ್ಳಿ ಆರಾಧನೆಗೆ ಅಂತ ಹೇಳ್ತಾನೆ. ತನಗೆ ಗೊತ್ತಿರುವಂತವ್ರಿಗೆಲ್ಲ ಸಾಕಷ್ಟು ಜನರಿಗೆ ಹೇಳ್ತಾನೆ. 100 ಜನಕ್ಕೆ ಕಾಲ್ ಮಾಡಿ ಹೇಳ್ತಾನೆ, ಈ ರೀತಿ ಒಂದು ಸಭೆ ಸ್ಟಾರ್ಟ್ ಆಗ್ತಿದೆ ಈ ಏರಿಯಾದಲ್ಲಿ, ಇದೇ ಅಡ್ರೆಸ್ ಅಂತ ಹೇಳಿ 100 ಜನಕ್ಕೆ ಹೇಳ್ತಾನೆ. ನಿಮಗೆ ಏನ್ ಅನ್ಸುತ್ತೆ? ಜನ ತುಂಬ ಹೋಗ್ತಾರೆ ಅಂತ ಅನ್ಸತ್ತಾ, ಅಥವಾ ಫಸ್ಟ್ ವಾರ ಈ ವ್ಯಕ್ತಿ ಒಬ್ಬನೇ ಕುತ್ಕೊಂಡು ಆರಾಧನೆ ಮಾಡ್ಬೇಕು ಅನ್ಸತ್ತಾ? ಹೌದಲ್ವಾ? ಸಾಕಷ್ಟು ಜನರಿಗೆ ಈಗಾಗ್ಲೇ ಎಕ್ಸ್ಪೀರಿಯನ್ಸ್ ಅದ ಅಲ್ವಾ? ಅವ್ರ ಊರಲ್ಲಿ ತಾವು ನಿಜವಾದ ಸುವಾರ್ತೆಯನ್ನ ಹೇಳ್ಬೇಕು ಅಂತ ಹೇಳಿ ಒಂದು ಸಭೆಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಾನೋ, ಅಥವಾ ಒಂದು ಕೂಡಿಕೆಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಾನೋ, ಒಂದು ಚಿಕ್ಕ ಆರಾಧನೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಾನೋ ಕುತ್ಕೊಂಡು ಸ್ಟಾರ್ಟ್ ಮಾಡಿರುವಂತವ್ರು ಸಾಕಷ್ಟು ಜನ ಇದಾರೆ. ಹೆಂಗಿರತ್ತೆ ಗೊತ್ತಾ ಪರಿಸ್ಥಿತಿ? ಫಸ್ಟ್ ದಿನ ಹೆಂಗಿರತ್ತೆ ಗೊತ್ತಾ ಪರಿಸ್ಥಿತಿ? ಒಬ್ರೇ 100 ಜನಕ್ಕೆ ಕಾಲ್ ಮಾಡಿ ಹೇಳಿರ್ತಾರೆ, ಬನ್ನಿ ಪ್ರೇಯರ್ ಇದೆ, ಬನ್ನಿ 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 ಅಂತ ಹೇಳಿ. ಕೊನೆಗೆ ಏನಾಗುತ್ತೆ ಗೊತ್ತಾ? ಇವ್ರೊಬ್ರೇ ಮಂಡಿಕಲ್ ಹಾಕೊಂಡು ಇವ್ರ ಕುಟುಂಬಸ್ಥರಷ್ಟೇ ಸೇರ್ಕೊಂಡು ಪ್ರಾರ್ಥನೆ ಮಾಡುವಂತಹ ಪರಿಸ್ಥಿತಿ. ಜನ ಬರೋದಿಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹದ್ದು ಎಷ್ಟು ಜನ? ಸ್ವಲ್ಪ ಜನನೇ. ಇವ್ರೊಬ್ರೆ ಸ್ವಲ್ಪ ಜನ ಅನ್ನುವಂತಹದನ್ನ ಪಕ್ಕಕ್ಕಿಟ್ಬಿಡಿ, ಇವ್ರ ಕುಟುಂಬಸ್ಥರು. ಆಮೇಲೆ ನಿಧಾನವಾಗಿ ದೇವರು ಅದಕ್ಕೆ ಜೋಡಿಸ್ತಾರೆ. ಬಿಟ್ರೆ ದೇವರ ಕೆಲಸ ಯಾವಾಗ್ಲೂ ಸಹ ಹೆಂಗ್ ಶುರು ಆಗತ್ತೆ ಅಂತ ಹೇಳಿ ಕೇಳಿದ್ರೆ, ಇವಾಗ ಸತ್ಯವೇದದಲ್ಲಿ ಏನು ಅಪೊಸ್ತಲರದು ಯೇಸುಕ್ರಿಸ್ತರದೆಲ್ಲ ಹೆಂಗ್ ಶುರು ಆಯ್ತು ಅಂತ ನೋಡುವುದಕ್ಕಿಂತ ಮುಂಚೆ ಒಂದು ಕಾಂಟೆಕ್ಸ್ಟ್ಗೋಸ್ಕರ ಇದನ್ನೆಲ್ಲ ನೋಡ್ತಿದೀವಿ. ದೇವರ ಕೆಲಸ ಯಾವಾಗ್ಲೂ ಹೆಂಗ್ ಶುರು ಆಗತ್ತೆ ಅಂತ ಅನ್ಕೊಂಡ್ರೆ, ಹೆಂಗ್ ಶುರು ಆಗತ್ತೆ ಅಂತ ಹೇಳಿ ನೋಡಿದ್ರೆ ತುಂಬಾ 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 ಚಿಕ್ಕದಾಗಿ ಶುರು ಆಗತ್ತಂತೆ. ತುಂಬಾ ಚಿಕ್ಕದಾಗಿ. ಯಾವ ಮಟ್ಟದಲ್ಲಿ ಅಂದ್ರೆ ಸಾಸಿವೆ ಕಾಳಿನ ದೇವರ ಕೆಲಸ ಯಾವಾಗ್ಲೂ ಸಹ. ಯಾಕೆಂದ್ರೆ ಸಾಸಿವೆ ಕಾಳಿಗಿರುವಂತಹ ಸೈಂಟಿಫಿಕ್ ಪ್ರಾಪರ್ಟೀಸ್ ಅನ್ನ ನೀವು ನೋಡಿದ್ರೆ, ಅತ್ಯಂತ ಚಿಕ್ಕ ಕಾಳುಗಳಲ್ಲಿ ಒಂದು ಕಾಳು ಸಾಸಿವೆ ಕಾಳು. ಕಾಳುಗಳಲ್ಲಿ ಬೇರೆ ಬೇರೆ ರೀತಿಯಾಗಿದೆ ಗೊತ್ತಾ ನಮಗೆ? ಸೀರಿಯಲ್ಸ್, ಪಲ್ಸಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ತುಂಬಾ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಾಳುಗಳು ಸಹ ಇರುತ್ತೆ. ಆ ರೀತಿ ಅಲ್ಲದೆ ಅತ್ಯಂತ ಮಿಲಿಮೀಟರ್ಸ್ ಲೆಕ್ಕದಲ್ಲಿ ಮೆಷರ್ ಮಾಡ್ಬೋದು. ಸಾಸಿವೆ ಕಾಳನ್ನ ಮಿಲಿಮೀಟರ್ಸ್ ಲೆಕ್ಕದಲ್ಲಿ ಮೆಷರ್ ಮಾಡ್ಬೋದು. ನೀವು ಒಂದು 1000 ಸಾಸಿವೆ ಕಾಳನ್ನ ತಗೊಂಡ್ರೆ ಅದು 1 ಗ್ರಾಮ್ ಬರುತ್ತೆ ನಿಮ್ಗೆ. ಒಂದು 1000 ಸಾಸಿವೆ ಕಾಳನ್ನ ಒಟ್ಟಿಗೆ ತಗೊಂಡ್ರೆ ಕೈಯಲ್ಲಿ ಅದು 1 ಗ್ರಾಮ್ ಬರುತ್ತೆ. 100, 200, 300, 400, 500, 1000 ಸಾಸಿವೆ ಕಾಳನ್ನ ತಗೊಂಡ್ರೆ ಒಂದು ಕೈಯಲ್ಲಿ ಅದು 1 ಗ್ರಾಮ್ ಬರುತ್ತೆ. ಲೆಕ್ಕ ಹಾಕೊಳ್ಳಿ. ಇನ್ನು ಸಾಸಿವೆ ಕಾಳು ಎಷ್ಟು ಲೈಟ್ ಆಗಿರುವಂತಹದ್ದು, ಎಷ್ಟು ತೂಕ ಇಲ್ಲದೆ ಇರುವಂತಹದ್ದು, ಎಷ್ಟು ಚಿಕ್ಕದಾಗಿರುವಂತಹ ಕಾಳು ಅಂತ ಹೇಳಿ. ಹೌದಾ? ತುಂಬಾ ಚಿಕ್ಕದಾಗಿರುವಂತಹ ಕಾಳುಗಳಲ್ಲಿ ಒಂದು ಕಾಳು ಸಾಸಿವೆ ಕಾಳು. ಇದಕ್ಕಿರುವಂತಹ ವಿಚಿತ್ರವಾಗಿರುವಂತಹ ಪ್ರಾಪರ್ಟಿ ಏನು ಅಂದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ಗೊತ್ತಿರುತ್ತೆ. ಯಾಕಂದ್ರೆ ರೈತರ ಸಾಸಿವೆ ಕಾಳನ್ನ ಬೆಳೆಯುವಂತಹ ನೀವು ನೋಡಿದ್ರು ಸಹ, ನೀವೇ ಬೆಳೀತಿದ್ರು ಸಹ, ನಾನು ಹೇಳ್ತಿರುವಂತಹದೆಲ್ಲ ನೀಟಾಗಿ ಕನೆಕ್ಟ್ ಆಗ್ತಿರುತ್ತೆ. ಈ ಸಾಸಿವೆ ಕಾಳಿಗಿರುವಂತಹ ವಿಚಿತ್ರವಾಗಿರುವಂತಹ ಪ್ರಾಪರ್ಟಿ, ತುಂಬಾ ಚಿಕ್ಕದಾಗಿರುವಂತಹ ಕಾಡು, ಮಿಲಿಮೀಟರ್ಸ್ ಅಲ್ಲಿ ಮೆಷರ್ ಮಾಡಬಹುದಾಗಿರುವಂತಹ ಕಾಡು. ಇದೊಂದು ವೇಳೆ ನೀವು ಬಿತ್ತಿದ್ರಿ ಅಂತ ಅನ್ಕೊಳ್ಳಿ, ಭೂಮಿಯಲ್ಲಿ ಬಿತ್ತು ಅಂತ ಅನ್ಕೊಳ್ಳಿ, ಲೇಟಾಗಿ ನಿಮಗ್ ಗೊತ್ತಿರುವಂತಹ ಪ್ರಕಾರ ಸಾಸಿವೆ ಕಾಳು ಲೇಟಾಗಿ ಬೆಳೆಯುತ್ತಾ, ಬೇಗ 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 ಬೆಳೆಯುತ್ತಾ? ಗೊತ್ತಿರುವಂತವ್ರು ಹೇಳಿ. ಬೇಗ ಬೆಳೆಯುತ್ತೆ. ಹಾ, ಎಕ್ಸಾಕ್ಟ್ಲಿ. ಸಾಸಿವೆ ಕಾಳಿಗಿರುವಂತಹ ಇನ್ನೂ ನಮ್ಮ ಸೈಂಟಿಫಿಕ್ ವರ್ಲ್ಡ್ಗೆ ಕೈಗೆಟುಕದೇ ಇರುವಂತಹ ಪ್ರಾಪರ್ಟಿ ಏನು ಅಂದ್ರೆ, ತುಂಬಾ 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 ಬೇಗ ಬೆಳೆಯುತ್ತೆ ಸಾಸಿವೆ ಕಾಳು. ಪ್ರಾರಂಭದಲ್ಲಿ ಚಿಕ್ಕದು, ತುಂಬಾ ಚಿಕ್ಕದು ಸಾಸಿವೆ ಕಾಳು ಅನ್ನುವಂತಹದ್ದು. ಆದ್ರೆ ಒಂದು ಸರಿ ಅದು ಭೂಮಿಯಲ್ಲಿ ಬಿತ್ತರೆ, ಮೊಳಕೆ ಬಂದ ತಕ್ಷಣ ಅತ್ಯಂತ ಬೇಗವಾಗಿ ಬೆಳೆಯುವಂತಹದ್ದು ಸಾಸಿವೆ ಕಾಳಿನ ಗಿಡ. ಇದನ್ನ ಮರ ಅನ್ನುವುದಕ್ಕಿಂತ ಹೆಚ್ಚಾಗಿ ಗಿಡ ಅಂತ ಹೇಳಿ ಕರಿಬಹುದು. ಸಾಸಿವೆ ಕಾಳನ್ನ ತುಂಬಾ ಜನ ಗಿಡಾನು ಅಂತಾರೆ, ಮರನು ಅಂತಾರೆ. ಆದ್ರೆ ಇದು ಆಕ್ಚುಲಿ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ನೋಡಿದ್ರೆ ಶ್ರಬ್ ಅಂತ ಹೇಳಿ ಕರಿತೀವಿ ಸಾಸಿವೆ ಕಾಳಿನ ಗಿಡವನ್ನ. ಶ್ರಬ್ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಆಲದ ಮರ ತರ ಎಲ್ಲ ಬೆಳೆಯೋದಿಲ್ಲ ಅದು. ಆದ್ರೆ ಬೆಳೆಯುತ್ತೆ. ಸುಮಾರು ಒಂದು 3 ಫೀಟ್ ವರ್ಗೂ, 2.5 ಫೀಟ್, ಕ್ಷಮಿಸಿ, 2.5 ಮೀಟರ್ಸ್ ಅಥವಾ 3 ಮೀಟರ್ಸ್ ವರ್ಗೂ ಬೆಳೆಯುತ್ತೆ ಸಾಸಿವೆ ಕಾಳು. 2 ಮೀಟರ್, 2.5 ಮೀಟರ್ ವರ್ಗೂ ಬೆಳೆಯುತ್ತೆ ಸಾಸಿವೆ ಕಾಳಿನ ಗಿಡ. ಓಕೆ, ಆದ್ರೆ ಅದು ಹೆಂಗ್ ಬೆಳೆಯುತ್ತೆ ಅಂದ್ರೆ ತುಂಬಾ ದಟ್ಟವಾಗಿ ಬೆಳೆಯುತ್ತೆ. ತುಂಬಾ ದಟ್ಟವಾಗಿ. ಅದಕ್ಕೆ ನಾನು ಶ್ರಬ್ ಅಂತ ಹೇಳಿ ಕರ್ತಿದ್ದು. ಶ್ರಬ್ ಅಂದ್ರೆ ತುಂಬಾ ಹೈಟ್ ಸ್ವಲ್ಪ ಕಡಿಮೆ ಇದ್ರು ಸಹ, ಬರೀ 2 ಮೀಟರ್ ಬೆಳೆದ್ರು ಸಹ ತುಂಬಾ ದಟ್ಟವಾಗಿ ಬೆಳೆಯುತ್ತೆ. ಪೊದೆ ಅಂತ ಹೇಳಿ ಕರಿತೀವಲ್ವಾ, ಆ ರೀತಿ ಇರುತ್ತೆ. ಕರೆಕ್ಟ್ ಆಗಿ ಸಾಸಿವೆ ಕಾಳು ಕರೆಕ್ಟ್ ಆಗಿ ಅದು ಬೇಕಾಗಿರುವಂತಹ ನ್ಯೂಟ್ರಿಷನ್ ಎಲ್ಲ ಸಿಕ್ಕಿ ಬೆಳೆದ್ರೆ ಹೆಂಗಿರುತ್ತೆ ಅಂದ್ರೆ, ಒಂದು ರೀತಿಯಾಗಿ ಪೊದೆ ಆಗಿ ತುಂಬಾ ದಟ್ಟವಾಗಿ ತುಂಬಿಕೊಳ್ಳುತ್ತೆ.
ಅದು ಸಾಸಿವೆ ಗಿಡಕ್ಕಿರುವಂತ ಸ್ಪೆಷಾಲಿಟಿ. ಓಕೆ, ಫಸ್ಟ್ ಪ್ರಾಪರ್ಟಿ ಏನು? ಸಾಸಿವೆ ಕಾಳು ಅನ್ನುವಂತಹದ್ದು ಕಾಳುಗಳಲ್ಲಿ ತುಂಬಾ ಸಣ್ಣ ಕಾಳುಗಳಲ್ಲಿ ಒಂದು ಕಾಳು ಸಾಸಿವೆ ಕಾಳು. ಅದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಎರಡನೇ ಪಾಯಿಂಟ್ ಏನ್ ಆಲೋಚನೆ ಮಾಡಿ ನೋಡಿದ್ವಿ, ತುಂಬಾ ಬೇಗ ಬೆಳೆಯುತ್ತೆ. ಇಷ್ಟಕ್ಕೂ ಸಾಸಿವೆ ಕಾಳು ಹೆಂಗೆ ಅಂದ್ರೆ, ಕಳೆ ಗಿಡಗಳು ಗೊತ್ತಲ್ವಾ ಪ್ರಿಯರೇ, ಒಂದು ಬಂದ್ರೆ ತುಂಬಾ ಹೋಗ್ಬಿಡುತ್ತೆ ಗೊತ್ತಲ್ವಾ ನಮಗೆ. ಹೊಲದಲ್ಲಿ ಕಳೆ ಗಿಡಗಳು ಬೆಳೆದ್ರೆ ಒಂದು ಕಡೆ ಎಲ್ಲಾದ್ರೂ ಚಿಕ್ಕದಾಗಿ ಬೆಳೆದ್ರೆ ಅದನ್ನ ಹಾಗೆ ಬಿಟ್ರೆ ನಾವು ಕಟ್ ಮಾಡ್ತಾ ತುಂಬಾ ಬೇಗ ಹರಡ್ಬಿಡುತ್ತೆ ಗೊತ್ತಲ್ವಾ. ಇನ್ವೇಸಿವ್ ಪ್ಲಾಂಟ್ ಅಂತ ಕರಿತೀವಿ ಕಳೆ ಗಿಡಗಳನ್ನೆಲ್ಲ. ಅದೇ ರೀತಿಯಾಗಿರುವಂತಹ ಗಿಡನೇ ಸಾಸಿವೆ ಕಾಳಿನ ಗಿಡ. ಅದು ಸ್ಟಾರ್ಟಿಂಗ್ ಅಲ್ಲಿ ಬೆಳೆದು ನೀವೇನಾದ್ರೂ ಸುಮ್ನೆ ಇದ್ರಿ, ನಿಮ್ದು ದೊಡ್ಡ ಒಂದು ಹೊಲ ಇದೆ, ಒಂದು 10 ಎಕರೆ ಹೊಲ ಇದೆ. ಓಕೆ, ಆ ದೊಡ್ಡ 10 ಎಕರೆ ಹೊಲದಲ್ಲಿ ಸಾಸಿವೆ ಕಾಳಿನ ಗಿಡ ಗಟ್ಟಿಯಾಗಿ ಒಂದ್ ಕಡೆ ಬಂದಿದೆ. ನೀವೇನಾದ್ರೂ ಆ ಸಾಸಿವೆ ಕಾಳಿನ ಗಿಡವನ್ನ ಹಾಗೆ ಬಿಟ್ರೆ ಏನಾಗತ್ತೆ ಗೊತ್ತಾ? ಏನಾಗತ್ತೆ, 10 ಎಕರೆಲ್ಲೂ ಸಾಸಿವೆ ಬೆಳಿಲಿಕ್ಕೆ ಶುರು ಆಗತ್ತೆ. ಆ ಗಿಡಕ್ಕಿರುವಂತ ಸ್ಪೆಷಾಲಿಟಿನೇ ಅದು. ಏನಕ್ಕೆ ಅಂತ ಹೇಳಿದ್ರೆ, ಈ ಸಾಸಿವೆ ಕಾಳಿನಗಿರುವ ಸೀಡ್ಸ್ ಇರುತ್ತಲ್ವಾ, ಬೀಜಗಳಿರುತ್ತಲ್ವಾ, ಚಿಕ್ಕ ಚಿಕ್ಕ ಕಾಳಿರುತ್ತಲ್ವಾ, ಅದು ತುಂಬಾ ಈಸಿಯಾಗಿ ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆಗುವಂತಹದ್ದು ಅಂದ್ರೆ, ಇವಾಗ ಒಂದು ಪಕ್ಷಿ ಬರುತ್ತೆ, ಆ ಸಾಸಿವೆ ಕಾಳಿನ ಗಿಡವನ್ನ ಆಶ್ರಯಿಸ್ಕೊಳ್ಳುತ್ತೆ. ಯಾಕಂದ್ರೆ ಈ ಸಾಸಿವೆ ಕಾಳಿ ಗಿಡಕ್ಕಿರುವಂತಹ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ತುಂಬಾ ದಟ್ಟವಾಗಿ ಬೆಳೆದಿರುತ್ತೆ ಗಿಡ ಅಂತ ಹೇಳಿ. ದಟ್ಟವಾಗಿ ಬೆಳೆದಿದ್ರೆ ಈ ಪಕ್ಷಿಗಳಿಗೆಲ್ಲ ಬಂದು ಆಶ್ರಯ ತಗೊಳ್ಲಿಕ್ಕೆ ತುಂಬಾ ಈಸಿ, ಹೌದಲ್ವಾ? ಯಾಕಂದ್ರೆ ದಟ್ಟವಾಗಿ ಎಲ್ಲಿ ಪೊದೆಗಳು ಇದು ಅದು ಎಲ್ಲ ಕಾಣಿಸುತ್ತೋ, ಈಗ ತೆಂಗಿನ ಮರದಂತಹ ಮರದಲ್ಲಿ ಆಶ್ರಯ ಸಿಕ್ಕೋದಿಲ್ಲ ಪಕ್ಷಿಗಳಿಗೆ ಜಾಸ್ತಿ, ಹೌದಲ್ವಾ? ಯಾಕಂದ್ರೆ ಪ್ಲೇನ್ ಆಗಿರುತ್ತೆ, ಎಲೆ ಉದ್ದವಾಗಿರುತ್ತೆ, ಅಷ್ಟೊಂದು ದಟ್ಟವಾಗಿರೋದಿಲ್ಲ ತೆಂಗಿನ ಮರ ಅನ್ನುವಂಥದ್ದು. ಆದ್ರೆ ಈ ಸಾಸಿವೆ ಕಾಳಿನ ಗಿಡ ಕರೆಕ್ಟ್ ಆಗಿ ಬೆಳೆದ್ರೆ ತುಂಬಾ ತುಂಬಾ ದಟ್ಟವಾಗಿ ಬರುತ್ತೆ. ಈಗ ಈ ಸಾಸಿವೆ ಕಾಳಿನ ಗಿಡದಲ್ಲಿ ಪಕ್ಷಿಗಳು ಬಂದು ಆಶ್ರಯಿಸ್ಕೊಳ್ಳಿಕ್ಕೆ ತುಂಬಾ ತುಂಬಾ ಈಸಿ ಆಶ್ರಯ ತಗೊಳ್ಲಿಕ್ಕೆ. ಈಗ ಆಶ್ರಯ ತಗೊಳುತ್ತೆ ಪಕ್ಷಿಗಳು, ಅದನ್ನ ತಿಂದು ಮತ್ತೆ ಬಿಸಾಡುತ್ತೆ, ಎಲ್ಲೋ ತಗೊಂಡೋಗಿ ಬಿಸಾಡುವಂತಹದ್ದು. ಅಥವಾ ಗಾಳಿ ಬೀಸಿ ತಕ್ಷಣ ಸಾಸಿವೆ ಕಾಳುಗಳು ಬೇಗ ಹರಡುತ್ತೆ. ಒಂದು ಗಿಡದಲ್ಲಿ ಸಾಸಿವೆ ಕಾಳುಗಳಿದೆ ಅಂತ ಅನ್ಕೊಳ್ಳಿ, ಬೀಜಗಳಿದೆ ಅಂತ ಅನ್ಕೊಳ್ಳಿ, ಅದು ಬೇಗ ಹರಡುತ್ತೆ ಒಂದು ಚಿಕ್ಕ ಗಾಳಿ ಬಂದ ತಕ್ಷಣ. ಈಗ ನೀವು ಪ್ರಾರಂಭದಲ್ಲಿ 10 ಎಕರೆ ಹೊಲದಲ್ಲಿ ಒಂದು ಗಿಡ ಇತ್ತಲ್ವಾ, ಅದೇನಾಗೋಯ್ತು ಗೊತ್ತಾ? 10 ಎಕರೆಯಲ್ಲೂ ಬೆಳಿಲಿಕ್ಕೆ ಶುರು ಆಯ್ತು, ತುಂಬಾ ಬೇಗ ಬೆಳಿಲಿಕ್ಕೆ ಶುರು ಆಯ್ತು. ಪ್ರಾರಂಭದಲ್ಲಿ ಒಂದೇ ಒಂದು ಸಾಸಿವೆ ಕಾಳು ಅಪ್ಪಿ ತಪ್ಪಿ ನೆಲದಲ್ಲಿ ಬಿತ್ತು. ಪ್ರಾರಂಭದಲ್ಲಿ ನಿಮ್ಮ 10 ಎಕರೆ ಹೊಲದಲ್ಲಿ ಒಂದೇ ಒಂದು ಸಾಸಿವೆ ಕಾಳು ಅಪ್ಪಿ ತಪ್ಪಿ ನೆಲದಲ್ಲಿ ಬಿತ್ತು ಅಷ್ಟೇ. ಬಿತ್ತು, ಅಲ್ಲಿಗೆ ಮುಗೀತು. ಅಲ್ಲಿಂದ ಒಂದು ಗಿಡ ಬಂತು, ಆ ಒಂದು ಗಿಡದಂತೆ 10 ಎಕರೆ ಪೂರ್ತಿ ಇವಾಗ ಸಾಸಿವೆನೇ ಇದೆ. ತುಂಬಾ ಬೇಗ ಬೆಳೆಯುತ್ತೆ. 3 ತಿಂಗಳು ಸಾಕು ಪೂರ್ತಿಯಾಗಿ ಮೆಚ್ಯೂರ್ ಪ್ಲಾಂಟ್ ಆಗೋಗುತ್ತೆ. 3 months ಅಲ್ಲಿ ಸಾಸಿವೆ ಕಾಳಿನ ಗಿಡ ಬೇಗ 20 days 15 days ಅಲ್ಲೆಲ್ಲ ಮೊಳಕೆ ಹೊಡೆಯುತ್ತೆ, ಹೊರಗಡೆ ಬರುತ್ತೆ. ಎಲೆ ಅನ್ನುವಂತಹದ್ದು 20-25 ದಿನದಲ್ಲೇ ಹೊರಗಡೆ ಬಂದ್ಬಿಡುತ್ತೆ. ಮೊದಲನೇ ಎಲೆ ಅನ್ನುವಂತಹದ್ದು ಸಾಸಿವೆ ಕಾಳು ಬೀಜವನ್ನು ಹಾಕಿದಾಗ 20 days ಅಲ್ಲಿ ಹೊರಗಡೆ ಬರುತ್ತೆ. ಅದಾದ ನಂತರ ತುಂಬಾ ದಟ್ಟವಾಗಿ ಬೆಳೆದು ನಿಂತು ಬಿಡುತ್ತೆ 3 ತಿಂಗಳಲ್ಲಿ. ಅದಾದ್ಮೇಲೆ ಎಲ್ಲ ಕಡೆ ಹರಡಿ ಬೀಜಗಳನ್ನ ಎಲ್ಲವೂ ಸಾಸಿವೆ ಕಾಳಿನ ಗಿಡಗಳೇ. ಆಮೇಲೆ 10 ಎಕರೆಯಲ್ಲಿ ಇರುವಂತಹದ್ದು ಏನರ್ಥ ಆಯ್ತದನ್ನೆಲ್ಲ ನೋಡಿದಾಗ, ತುಂಬಾ ಚಿಕ್ಕ ಕಾಳು. ನೆಕ್ಸ್ಟ್, ಭೂಮಿಯಲ್ಲಿ ಬಿದ್ದರೆ ತುಂಬಾ ಬೇಗ ಬೆಳೆಯುತ್ತೆ, ತುಂಬಾ ಬೇಗ ಬೆಳೆದು ಸಾಕಷ್ಟು ಕಡೆ ಹರಡುತ್ತೆ, ಅತ್ಯಂತ ವೇಗವಾಗಿ ಹರಡುತ್ತೆ. ಇದಿಷ್ಟು ಸಹ ನಾವು ಸಾಸಿವೆ ಕಾಳಿನ ಬಗ್ಗೆ ಆಲೋಚನೆ ಮಾಡಿರುವಂತಹದ್ದು. ಇದನ್ನೆಲ್ಲ ನೀವು ನೋಡಿದಾಗ ಈ ಸಾಸಿವೆ ಕಾಳನ್ನ ದೇವರ ರಾಜ್ಯಕ್ಕೆ ಅಥವಾ ದೇವರ ರಾಜ್ಯ ಆಗಿರುವಂತ ಸಭೆಯನ್ನ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಅಂತ ನಮ್ಗೆ ಅರ್ಥ ಆಗಿರ್ಬೇಕಲ್ವಾ? ದೇವರ ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಎಷ್ಟು ಜನ? ಪ್ರಾರಂಭದಲ್ಲಿ ಮೂಲೆಗಲ್ಲಾಗಿ ನಿಂತಂತಹದ್ದು ಎಷ್ಟು ಜನ? 12 ಜನ ಅಪೊಸ್ತಲರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ರೇ ಮೂಲೆಗಲ್ಲಾಗಿ ನಿಂತಂತವರು. ನಾವು ತಳ್ಳಲ್ಪಟ್ಟಿರುವಂತಹ ಕಲ್ಲು ಮೂಲೆಗಲ್ಲಾಗಿ ನಿಲ್ತು ಅಂತ ಏನ್ ಮಾತಾಡ್ಕೊಳ್ತೀವಲ್ವಾ, ಯೇಸು ಕ್ರಿಸ್ತರ ಒಬ್ರೇ ಪ್ರಾರಂಭದಲ್ಲಿ, ಒಬ್ಬರೇ. ಆ ಒಬ್ಬರು 12 ಜನರನ್ನ ಆಯ್ಕೆ ಮಾಡ್ಕೊಂಡ್ರು ಪ್ರಾರಂಭದಲ್ಲಿ ಅಪೊಸ್ತಲರಾಗಿ. ಈ ಕೋರ್ ಕಮಿಟಿ ಆಗಿರುವಂತಹ ಈ 13 ಜನರ ಫಲವೇ ಇವತ್ತು ನೀವು ನೋಡ್ತಿರುವಂತಹ ಪ್ರಪಂಚದಲ್ಲಿರುವಂತಹ 450-500 ಕೋಟಿ ಜನ ಕ್ರೈಸ್ತರು. ಹೌದಾ? ಹೆಂಗ್ ಶುರು ಆಯ್ತು ಪ್ರಾರಂಭದಲ್ಲಿ? ಆ ಸಾಸಿವೆ ಕಾಳಿನ ಗಿಡದಲ್ಲಿ ಹೇಗೆ ಒಂದೇ ಒಂದು ಕಾಳಿಂದ ಶುರು ಆಗಿದ್ಯೋ ಎಲ್ಲ ಚಾಪ್ಟರು ಸಹ, ಆ ರೀತಿಯಾಗಿ ಪ್ರಾರಂಭದಲ್ಲಿ ಒಂದೇ ಕಾಳಿನಿಂದಲೇ ಶುರು ಆಗುವಂತಹದ್ದು. ಆದ್ರೆ ಅದು ಎಷ್ಟು ಬೇಗ ಬೆಳೆಯುತ್ತೆ ಅನ್ನುವಂತಹದ್ದು, ಎಷ್ಟು ಅಗಲವಾಗಿ ಹರಡುತ್ತೆ ಅನ್ನುವಂತಹದ್ದು ನಮ್ಮ ಊಹೆಗೂ ಮೀರಿರುವಂತಹದ್ದು. ಇದು ಸಾಸಿವೆ ಕಾಳಿನ ಗಿಡಕ್ಕೆ ಮಾತ್ರ ಇರುವಂತಹದ್ದು ಈ ಪ್ರಾಪರ್ಟಿ, ಬೇರೆ ಯಾವ ಗಿಡಕ್ಕೂ ಸಹ ಇಲ್ಲ. ಇಷ್ಟು ಬೇಗ ಬೆಳೆಯುವಂತಹದ್ದು, ಅಷ್ಟು ಈಸಿಯಾಗಿ ಬೆಳೆಯುವಂತಹದ್ದು, ಅಷ್ಟು ಬೇಗ ಹರಡುವಂತಹದ್ದು ಸಾಸಿವೆ ಕಾಳಿಗೆ ಬಿಟ್ಟು ಬೇರೆ ಯಾವ ಗಿಡಕ್ಕೂ ಇಲ್ಲ. ಸ್ವಲ್ಪ ಗಿಡಗಳು ಬೇಗ ಬೆಳೆಯುತ್ತೆ ನಿಜ, ಆದ್ರೆ ಹರಡೋದಿಲ್ಲ ಅಷ್ಟು ಬೇಗ. ಆದ್ರೆ ಸಾಸಿವೆ ಕಾಳಿನ ಗಿಡ ಮಾತ್ರ ಬೇಗ ಬೆಳೆಯುತ್ತೆ, ಅತ್ಯಂತ ವೇಗವಾಗಿ ಹರಡುತ್ತೆ. ನಾನು ಆಗ್ಲೇ ಹೇಳಿದೆ, ಅದರ ಬೀಜಗಳು ಅಂದ್ರೆ ಅದರ ಕಾಳುಗಳು, ಸಾಸಿವೆ ಕಾಳು ತುಂಬಾ ಲೈಟ್ ಆಗಿರುವುದರಿಂದ ಚಿಕ್ಕದಾಗಿ ಗಾಳಿ ಬೀಸಿದ್ರೆ ಸಾಕು, ಆ ಗಿಡದಲ್ಲಿರುವಂತಹ ಸಾಸಿವೆ ಕಾಳೆಲ್ಲ ಬೇಗ ಬೇಗ ಸುತ್ತಮುತ್ತ ಇರುವಂತಹ ಪ್ರಾಂತ್ಯಕ್ಕೆಲ್ಲ ಹರಡ್ಬಿಡುತ್ತೆ. ಅದು ಹೋಗಿ ಭೂಮಿ ಮೇಲೆ ಬಿದ್ರೆ ಮತ್ತೆ ಗಿಡಗಳು ಬೆಳೀಲಿಕ್ಕೆ ಶುರು ಆಗುತ್ತೆ. ಆ ರೀತಿ ಅತ್ಯಂತ ವೇಗವಾಗಿ ಬೆಳೆಯುವಂತಹದ್ದು ಅಂದ್ರೆ ಈ ಸಾಸಿವೆ ಕಾಳಿನ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ
ಸತ್ಯವೇದದಲ್ಲಿ ಬರೆದಿರುವಂತಹ ಇನ್ನೊಂದು ಮಾತು ಹಳೆ ಒಡಂಬಡಿಕೆಯಲ್ಲಿ ಎಲ್ಲೋ ನೆನಪು ಬರ್ತಿರ್ಬೇಕಲ್ವಾ? ಚಿಕ್ಕದಾಗಿ ಬಂದು ತುಂಬಾ ದೊಡ್ಡದಾಗಿ ಬೆಳೆಯುವಂತಹದ್ದು ಯಾವ ಮಾತು? ಚಿಕ್ಕ ಹೆಂಡೆ ಹೆದರಬೇಡ, ದೇವರ ರಾಜ್ಯವನ್ನು ದಯಪಾಲಿಸು. ಹಳೆ ಒಡಂಬಡಿಕೆಯಲ್ಲಿ ಪ್ರತಿಮೆ. ಆ ಚಕ್ರವರ್ತಿ ಕನಸು ಬೀಳುತ್ತಲ್ಲ ದೊಡ್ಡ ಪ್ರತಿಮೆ ಬಗ್ಗೆ. ಎಕ್ಸಾಕ್ಟ್ಲಿ. ದಾನಿಯೇಲನ ಗ್ರಂಥದಲ್ಲಿ ಇದರ ಬಗ್ಗೆ ಪ್ರವಚನವನ್ನ ಮಾತಾಡ್ತಾರೆ. ತಂದೆಯಾಗಿರುವಂತಹ ದೇವರು ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲನ ಗ್ರಂಥದಲ್ಲಿ ಈಗ ನಾವು ಸಾಸಿವೆ ಕಾಳಿನ ಬಗ್ಗೆ ಏನು ನೋಡ್ಕೊಳ್ತಿದೀವಲ್ವಾ, ದೇವರ ರಾಜ್ಯದ ಬಗ್ಗೆ, ಇದು ಆಕ್ಚುಲಿ ದಾನಿಯೇಲನ ಗ್ರಂಥದಲ್ಲಿ ವಿವರಿಸಲ್ಪಟ್ಟಿರುವಂತಹದ್ದು. ಚಿಕ್ಕದಾಗಿ ಶುರುವಾಗಿ ಪರ್ವತವಾಗುವಂತಹದ್ದು. ಓದೋಣ ಒಂದ್ಸಾರಿ ದಾನಿಯೇಲನ ಗ್ರಂಥ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 31ರಿಂದ ಓದೋಣ. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ. ತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತ್ತು. ಭಯಂಕರವಾಗಿ ಕಾಣಿಸಿತು. ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ನೀನು ನೋಡುತ್ತಿದ್ದಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಕನಸು, ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಅರಸೆ, ನೀನು ರಾಜಾದಿರಾಜ, ಪರಲೋಕ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾನೆ. ಮುಂದೆ ಓದಿ, ವಚನ ಹೇಳ್ಬಿಟ್ಟು ಓದಿ. 38. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಮಾಡಿದ್ದು. 44ರಿಂದ ಓದಿ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಏನರ್ಥ ಆಯ್ತು ಈ ವಚನದಿಂದ ನಮಗೆ? ಒಂದು ದೊಡ್ಡ ಪ್ರತಿಮೆ ಕಾಣಿಸ್ತಾ ನೆಬೂಕದ್ನೆಚ್ಚರನಿಗೆ ಕನಸಿನಲ್ಲಿ ಕಾಣಿಸ್ತು. ಆ ಪ್ರತಿಮೆ ಏನೇನಿತ್ತಂತೆ, ಇಷ್ಟಕ್ಕೂ ಬೇರೆ ಬೇರೆ ಗಟ್ಟಿಯಾಗಿರುವಂತಹ ಲೋಹ ಪದಾರ್ಥಗಳೆಲ್ಲ ಸೇರಿ ಮಾಡಲ್ಪಟ್ಟಿರುವಂತಹದ್ದಲ್ವಾ ಕನಸಿನಲ್ಲಿ ರಾಜ ಕಂಡಂತಹ ಪ್ರತಿಮೆ. ಚಿನ್ನ, ಬೆಳ್ಳಿ, ತಾಮ್ರ ಇವೆಲ್ಲವೂ ಸೇರಿ ಮಾಡಲ್ಪಟ್ಟಿರುವಂತಹದ್ದು, ಕಬ್ಬಿಣ ಇವೆಲ್ಲವೂ ಸೇರಿ ಮಾಡಲ್ಪಟ್ಟಿರುವಂತಹದ್ದಲ್ವಾ. ಓಕೆ, ಈಗ ಇಷ್ಟು ಗಟ್ಟಿಯಾಗಿರುವಂತಹ ಲೋಹಗಳಿಂದ ಮಾಡಲ್ಪಟ್ಟಿರುವಂತಹ ಆ ಒಂದು ವಿಗ್ರಹ ಯಾವ್ದ್ಯಾವ್ದಕ್ಕೆ ಹೋಲಿಕೆ ಆಗಿದೆ ನಮಗೆ ಗೊತ್ತಿರುವಂತಹ ಪ್ರಕಾರ ಇವಾಗ ಓದಿದ್ವಲ್ವಾ? ಯಾವ್ದ್ಯಾವ್ದಕ್ಕೆ ಹೋಲಿಕೆ ಆಗಿರುವಂತಹದ್ದು? ಬೇರೆ ಬೇರೆ ರಾಜ್ಯ ಸಾಮ್ರಾಜ್ಯಗಳಿಗೆ ಹೋಲಿಕೆ ಆಗಿರುವಂತಹದ್ದು, ಬ್ಯಾಬಿಲೋನ್, ಮಾದಿಯ, ಪಾರಸಿಕ, ಗ್ರೀಕ್ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗಿರುವಂತಹದ್ದು, ರೋಮ ಸಾಮ್ರಾಜ್ಯಕ್ಕೆ ಹೋಲಿಕೆ ಆಗಿರುವಂತಹದ್ದು. ಅಂದ್ರೆ ರಾಜ ಕನಸಿನಲ್ಲಿ ಕಂಡಂತಹ ಪ್ರತಿಮೆ, ಗಟ್ಟಿಯಾಗಿರುವಂತಹ ಲೋಹಗಳೆಲ್ಲವೂ ಸಹ ಬೇರೆ ಭೂಮಿ ಮೇಲೆ ಪರಿಪಾಲನೆ ಮಾಡಿದಂತಹ ಬೇರೆ ಬೇರೆ ರಾಜ್ಯಗಳನ್ನು ಸೂಚಿಸುವಂತಹದ್ದು. ನಿಜಾನ? ಇಷ್ಟು ಗಟ್ಟಿಯಾಗಿದ್ರು ಸಹ ಅದ್ ಹೆಂಗ್ ಒಡೆದೋಯ್ತಂತೆ? ಇಷ್ಟಕ್ಕೂ ಕನಸಿನಲ್ಲಿ ರಾಜ ಕಂಡಂತಹ ವಿಗ್ರಹ ಅದ್ ಹೆಂಗ್ ಒಡೆದೋಯ್ತು? ಅಷ್ಟೊಂದು ಗಟ್ಟಿಯಾಗಿರುವಂತಹ ಲೋಹದಿಂದ ಮಾಡಲ್ಪಟ್ಟಿದ್ರು ಸಹ ಅದಕ್ಕೆ ಅಡಿಪಾಯ ಕಬ್ಬಿಣ, ಕಾಲುಗಳು ಕಬ್ಬಿಣ, ಹೌದಾ? ಅಷ್ಟು ಗಟ್ಟಿಯಾಗಿದ್ರು ಸಹ ವಿಗ್ರಹ ಹೆಂಗ್ ಒಡೆದೋಯ್ತು? ನಾವು ಓದ್ಕೊಂಡಂತಹ ಪ್ರಕಾರ ಪುಡಿ ಪುಡಿ ಆಯ್ತು ಅಂತ. ಒಂದು ಚಿಕ್ಕ ಬಂಡೆಕಲ್ಲು ಅಷ್ಟು ಗಟ್ಟಿಯಾಗಿರುವಂತಹ ಲೋಹ ಇರುವಂತಹ ವಿಗ್ರಹವನ್ನ, ಅಷ್ಟು ಎತ್ತರವಾಗಿರುವಂತಹದ್ದನ್ನ ಯಾವುದತ್ತೆ ಹೊಡೆದಿತ್ತು? ಚಿಕ್ಕ ಬಂಡೆಕಲ್ಲು. ನಿಜನ? ಅದನ್ನ ಎಲ್ಲವನ್ನ ಓದ್ಕೊಡುವಂತಹದ್ದು. ಒಂದು ಚಿಕ್ಕ ಕೈ ಸಹಾಯ ಇಲ್ಲದೆ ಇರುವಂತೆ ಎದ್ದಂತಹ ಒಂದು ಚಿಕ್ಕ ಕಲ್ಲು ಅಷ್ಟು ದೊಡ್ಡ ಲೋಹದಿಂದ ಮಾಡಲ್ಪಟ್ಟಿರುವಂತಹ ವಿಗ್ರಹವನ್ನ ಕೆಳಗುರುಳಿಸ್ತು. ಅದನ್ನೆಲ್ವ ನಾವು ನೋಡ್ಕೊಡುವಂತಹದ್ದಿಲ್ಲಿ. ಚಿಕ್ಕದ್ದು
ನಿಜನ? ಆಮೇಲೆ ಅದು ಹೆಂಗಾಗಿ ಯಾವ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ತಂತೆ, ಆ ಚಿಕ್ಕ ಕಲ್ಲು ಅನ್ನುವಂತಹದ್ದು ದೊಡ್ಡ ಪರ್ವತವಾಗಿ. ಈಗ 41 ಇನ್ನೊಂದ್ಸಾರಿ ಹೋದ 44. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು, ಅಂದ್ರೆ ಆ ವಿಗ್ರಹವನ್ನ ಕೆಳಗುರುಳಿಸಿದ್ದು ಒಂದು ಚಿಕ್ಕ ಗುಂಡು ಬಂಡೆ, ಇಷ್ಟೇ ಗುಂಡು ಬಂಡೆ ಇಷ್ಟಿರುತ್ತೆ ಸರಿ, ಇನ್ ದೊಡ್ಡದೆ ಅಂತ ಅನ್ಕೊಳ್ಳಿ. ಆ ವಿಗ್ರಹ ಎಷ್ಟಿತ್ತು ಇಷ್ಟಕ್ಕೂ? ತುಂಬಾ ದೊಡ್ಡದ್ದು. ಒಂದು ಚಿಕ್ಕ ಗುಂಡು ಬಂಡೆ ಏನ್ ಮಾಡ್ತಂತ ಎದ್ದು ರಾಜ್ಯವನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಹೇಳಿದನು. ಹೌದಾ? ಈ ವಚನವನ್ನು ಓದಿದಾಗ ಎಲ್ಲ ಕನೆಕ್ಟ್ ಆಗ್ಬೇಕು ನಮಗೆ. ಹೊಸ ಒಡಂಬಡಿಕೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಅನ್ನೋದಕ್ಕೆ ಕನೆಕ್ಟ್ ಆಗ್ಬೇಕು. ಕನೆಕ್ಷನ್ ಏನು? ದೇವರ ಕಾರ್ಯಗಳೆಲ್ಲವೂ ಸಹ ಶುರು ಆಗುವಂತಹದ್ದು ತುಂಬಾ 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 ಚಿಕ್ಕ 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 ವಿಚಾರಗಳಿಂದ. ಬೆಳೆಯುವಂತಹದ್ದು ಮಾತ್ರ ಅತ್ಯಂತ ವೇಗವಾಗಿ, ಬೆಳೆಯುವಂತಹದ್ದು ಮಾತ್ರ ತುಂಬಾ ತುಂಬಾ ಎತ್ತರಕ್ಕೆ, ಅದ್ರ ಶುರುವಾಗುವಂತಹದ್ದು ಮಾತ್ರ ತುಂಬಾ ಚಿಕ್ಕದಾಗಿ. ನಿಜನಾ? ಇವಾಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿರುವಂತಹ ಸಾಮ್ಯ ರೂಪವನ್ನು ಓದಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ಮ್ಯಾಚ್ ಆಗ್ತಿದ್ಯಾ ಅಂತ ನೀವು ನೋಡಿ ಹೇಳಿ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನದಿಂದ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬನು ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಆತನು ಮತ್ತೊಂದು ಸಾಮ್ಯ ರೂಪವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ನಾವಾಗ್ಲಿಂದ ಮಾತಾಡ್ಕೊಳ್ತಿದೀವಲ್ವಾ, ಎಲ್ಲ ಬೀಜಗಳಿಗಿಂತ ಸಣ್ಣದಾಗಿರುವಂತಹ ಬೀಜ. ಆದ್ರೆ ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಈಗ ಕನೆಕ್ಟ್ ಆಗಿರ್ಬೇಕಲ್ವಾ? ಅಂದ್ರೆ ದೇವರ ರಾಜ್ಯವನ್ನ ಏನಕ್ಕೋಸ್ಕರ ಸಾಸಿವೆ ಕಾಳಿಗೆ ಹೋಲಿಸಿದ್ರು, ಅದಾದ್ಮೇಲೆ ಅದ್ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ. ಪ್ರಾರಂಭದಲ್ಲಿ ನಾವು ಪರಲೋಕ ರಾಜ್ಯ ಅಂತ ಇಲ್ಲಿ ಮಾತಾಡ್ಕೊಂಡ್ವಿ, ಅದರ ದೇವರ ರಾಜ್ಯದ ಬಗ್ಗೆ ಮಾತಾಡ್ತಿರುವಂತಹದ್ದು ಅಂತ ಗೊತ್ತಾಯ್ತು. ಈಗ ದೇವರ ರಾಜ್ಯ ಅನ್ನುವಂತಹದ್ದು ನಾವು ಅನ್ಕೊಂಡಿರೋ ತರ ಪರಲೋಕ ರಾಜ್ಯದ ಬಗ್ಗೆ ಹೇಳಿರುವಂತಹದ್ದಲ್ಲ. ಈ ಭೂಮಿಯ ಮೇಲೆ ಕ್ರಿಸ್ತನ ಸಭೆ ಏನ್ ಸ್ಥಾಪನೆ ಆಗಿದೆ, ಕ್ರಿಸ್ತನ ಸಾಮ್ರಾಜ್ಯ ಏನ್ ಸ್ಥಾಪನೆ ಆಗಿದೆ, ಕ್ರಿಸ್ತನನ್ನ ಆಶ್ರಯಿಸಿ ನಡೆಯುವಂತವ್ರು ಏನು ಸ್ಥಾಪನೆ ಆಗಿದ್ದಾರೆ ಭೂಮಿಯ ಮೇಲೆ. ಈ ರಾಜ್ಯ ಪ್ರಾರಂಭದಲ್ಲಿ ಆದಂತಹದ್ದು ಬಹಳ 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 ಚಿಕ್ಕದಾಗಿ. ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂತಹ ಪ್ರವಚನನೇ ಇದು. ಒಂದು ದೊಡ್ಡ ಪ್ರತಿಮೆ ಈಗಾಗಲೇ ಎಸ್ಟಾಬ್ಲಿಷ್ ಆಗಿ ನಿಂತಿರುವಂತಹದ್ದು ಆ ಪ್ರತಿಮೆ. ಆ ಪ್ರತಿಮೆಯನ್ನ ಅಷ್ಟೊಂದು ಉನ್ನತವಾಗಿ ಏನಕ್ಕೋಸ್ಕರ ತೋರಿಸ್ತಾರೆ ಅಂದ್ರೆ, ಚಿನ್ನದಲ್ಲಿ ಮಾಡಲ್ಪಟ್ಟಿತ್ತು, ಬೆಳ್ಳಿಯಲ್ಲಿ ಮಾಡಲ್ಪಟ್ಟಿತ್ತು, ಕಬ್ಬಿಣದಲ್ಲಿ ಮಾಡಲ್ಪಟ್ಟಿತ್ತು. ಇಷ್ಟಕ್ಕೂ ಆ ಪ್ರತಿಮೆ ಅಂದ್ರೆ ಈಗಾಗಲೇ ಎಸ್ಟಾಬ್ಲಿಷ್ ಆಗಿ ಈಗಾಗಲೇ ಗಟ್ಟಿಯಾಗಿ ನಿಂತಿರುವಂತಹ ಒಂದು ಪ್ರತಿಮೆಯನ್ನ ಒಂದು ಚಿಕ್ಕ ಕಲ್ಲು ಬಂದು ಹೊಡೆಯುತ್ತಲ್ವ, ಪುಡಿ ಪುಡಿ ಮಾಡುತ್ತಲ್ವ, ಮತ್ತೆ ಆ ಕಲ್ಲು ದೊಡ್ಡ ಪರ್ವತವಾಗತ್ತೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವ ದಾನಿಯೇಲನ ಗ್ರಂಥದಲ್ಲಿ. ಎಕ್ಸಾಕ್ಟ್ ಆಗಿ ಇಲ್ಲಿ ಸೇಮ್ ಟು ಸೇಮ್ ಮ್ಯಾಚ್ ಆಗ್ತಿಲ್ಲ. ಪ್ರಾರಂಭದಲ್ಲಿ ಒಂದು ಸಾಸಿವೆ ಕಾಳು, ಅದನ್ನ ಒಬ್ಬ ಮನುಷ್ಯ ತಗೊಂಡೋಗಿ ತನ್ನ ಹೊಲದಲ್ಲಿ ಬಿತ್ತುತ್ತಾನೆ. ಅದು ಬೆಳೆದ ನಂತರ ಆ ಚಿಕ್ಕ ಕಾಳು ಅನ್ನುವಂತಹದ್ದು ದೊಡ್ಡ ಮರವಾಗತ್ತೆ, ತುಂಬಾ ದೊಡ್ಡ ಮರವಾಗತ್ತೆ, ಕಾಯಿ ಪಲ್ಯ ಗಿಡಗಳಿಗಿಂತ ದೊಡ್ಡ ಮರವಾಗತ್ತೆ. ಅದರಲ್ಲಿ ಪಕ್ಷಿಗಳು ಬಂದು ಆಶ್ರಯಿಸ್ಕೊಳ್ತವೆ. ಹೌದಾ? ಕ್ರೈಸ್ತವ್ಯವನ್ನ ಎಷ್ಟು ದೇಶಗಳು, ಎಷ್ಟು ಜನ ಆಶ್ರಯಿಸ್ಕೊಂಡಿದ್ದಾರೆ ಗೊತ್ತಾ ಪ್ರಪಂಚದಲ್ಲಿ ಇವತ್ತಿಗೂ ಸಹ. ಸಾಕಷ್ಟು ದೇಶಗಳು ಇನ್ನೂ ಇದೆ ಅಂತ ಹೇಳಿದ್ರೆ ಭೂಮಿ ಮೇಲೆ ಕ್ರೈಸ್ತವ್ಯ ಇದೆ ಅನ್ನುವಂತಹ ಒಂದೇ ಕಾರಣಕ್ಕೆ. ನಿಜನ? ಸಾಕಷ್ಟು ವಿಶ್ವಾಸಿಗಳು ಇನ್ನೂ ಜೀವನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಕ್ರೈಸ್ತವ್ಯ ಅನ್ನುವಂತಹ ಮರ ಇದೆ ಅನ್ನುವಂತಹ ಉದ್ದೇಶದ ನಿಮಿತ್ತ. ಇಲ್ಲಂದ್ರೆ ಏನಾಗೋಗಿರ್ಬೇಕಿತ್ತು ಪ್ರಿಯರೇ? ಭೂಮಿ ಮೇಲೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಭೂಮಿಯ ಮೇಲೆ ನೆಮ್ಮದಿ ಇಲ್ಲ, ಭೂಮಿ ಮೇಲೆ ಒಳ್ಳೆತನ ಅನ್ನುವಂತಹದ್ದಿಲ್ಲ. ಆ ರೀತಿಯಾಗಿರುವಂತಹ ಪರಿಸ್ಥಿತಿ ಬರ್ತಿತ್ತ ಕ್ರೈಸ್ತವ್ಯ ಅನ್ನುವಂತಹದ್ದು, ಅಥವಾ ಒಂದೇ ಒಂದು ಕ್ರಿಸ್ತನ ಸಭೆ ಅನ್ನುವಂತಹದ್ದು ಇಲ್ಲದೆ ಹೋಗಿದೆ. ನಾವೆಲ್ಲರೂ ಸಹ ದೇವರಿಂದ ದೂರ ಆದ್ರೆ ಮತ್ತೆ ಹೋಗಿ ಸಭೆಯಲ್ಲಿ ಪಾಲ್ಗೊಂಡಾಗ, ಒಂದು ವಿಶ್ವಾಸಿಗಳಿರುವಂತಹ ಒಂದು ಸಹವಾಸದಲ್ಲಿ ಮತ್ತೆ ವಾರ ವಾರವೂ ಸಹ ಪಾಲ್ಗೊಂಡಾಗೆ ಅಲ್ವಾ ನಮಗೆ ಒಂದು ರೀತಿಯಾಗಿರುವಂತಹ ಸ್ಪಾರ್ಕ್ ಸಿಕ್ಕುವಂತಹದ್ದು, ಒಂದು ರೀತಿಯಾಗಿರುವಂತಹ ಕಿಚ್ಚು ಹಂಟುವಂತಹದ್ದು. ಮತ್ತೆ ಪ್ರತಿ ವಾರವೂ ಸಹ
ಈ ವಾರ ಹೋಗಿ ಈ ಸಭೆಯಲ್ಲಿ ಪಾಲ್ಗೊಂಡ್ರೆ ನೆಕ್ಸ್ಟ್ ವೀಕ್ ವರ್ಗು ಹೆಂಗೋ ಹಂಗಿರ್ತೀವಿ. ಏನು ಈ ವಾರ ಕೊಟ್ಟಂತಹ ಡೋಸೇಜ್ ಸಭೆಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಕೊಟ್ಟಿರ್ತಾರೆ, ಅದಕ್ಕೆ ಮತ್ತೆ ನೆಕ್ಸ್ಟ್ ವೀಕ್ ವರ್ಗು ಹಂಗಿರ್ತೀವಿ ಭಕ್ತಿಯಲ್ಲಿ. ನಿಜನಾ? ಅದು ಸಭೆಗಿರುವಂತ ಶ್ರೇಷ್ಠತೆ. ಅದು ಒಂದು ವಿಶ್ವಾಸಿಗಳ ಗುಂಪಿಗಿರುವಂತ ಶ್ರೇಷ್ಠತೆ. ಈ ವಿಶ್ವಾಸಿಗಳ ಗುಂಪು ಇವಾಗ ಏನ್ ನೀವು ನೋಡ್ತಿದ್ದೀರಲ್ವಾ, ಸಾವಿರಾರು ವಿಶ್ವಾಸಿಗಳು ದೇಶದಾದ್ಯಂತ, ರಾಜ್ಯದಾದ್ಯಂತ, ಲಕ್ಷಾಂತರ ವಿಶ್ವಾಸಿಗಳು, ಕೋಟ್ಯಾಂತರ ವಿಶ್ವಾಸಿಗಳು ಪ್ರಪಂಚದಾದ್ಯಂತ. ಇದೆಲ್ಲವೂ ಶುರು ಆದಂತಹದ್ದು ಸಾಸಿವೆ ಕಾಳಿನಂತಹ ಆ ಒಂದು ಚಿಕ್ಕ ಗುಂಪಿನಿಂದಲೇ. ಪ್ರಾರಂಭದಲ್ಲಿ ಒಬ್ರೆ ಯೇಸು ಕ್ರಿಸ್ತರು ಒಬ್ರೆ. ಆ ಚಿಕ್ಕ ಕಲ್ಲು ಅಂತ ಏನ್ ನೋಡ್ಕೊಂಡ್ ಬರೋ ನಾವು ದಾನಿಯೇಲನ ಗ್ರಂಥದಲ್ಲಿ. ಯಾರು ಇಷ್ಟಕ್ಕೂ ಈಗಾಗ್ಲೇ ಪ್ರತಿಮೆ ನಿಂತಿತ್ತಲ್ವಾ, ಆ ಪ್ರತಿಮೆಗೆ ಎಸ್ಟಾಬ್ಲಿಷ್ ಆಗಿರ್ಲಿಕ್ಕೆ ಒಂದು ದೊಡ್ಡ ಸೈನ್ಯ ಇದೆ ಅದರ ಹಿಂದೆ. ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಸೈನ್ಯ ಇತ್ತ, ಮಾದ್ಯ ಪಾರಸಿಕ ಸಾಮ್ರಾಜ್ಯಕ್ಕೆ ಸೈನ್ಯ ಇತ್ತ, ಗ್ರೀಕ್ ಸಾಮ್ರಾಜ್ಯಕ್ಕೆ ಸೈನ್ಯ ಇತ್ತ, ಆಯುಧಗಳಿತ್ವ, ಎಲ್ಲವೂ ಇತ್ತ, ಫೈನಾನ್ಸ್ ಇತ್ತ, ಹಣ ಇತ್ತ, ಎಲ್ಲವೂ ಇತ್ತು ಸಾಮ್ರಾಜ್ಯಗಳ ಹತ್ರ. ಪ್ರಾರಂಭದಲ್ಲಿ ಸಾಸಿವೆ ಕಾಳಿನಂತೆ ಶುರು ಆಯ್ತಲ್ವಾ ಕ್ರೈಸ್ತವ್ಯ ಅನ್ನುವಂತಹದ್ದು ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರ ಮೂಲಕ. ಅದಕ್ಕೆ ಏನೇನಿತ್ತು? ಸೈನ್ಯ ಇತ್ತ, ತನ್ನದೇ ಆಗಿರುವಂತ ಸೈನ್ಯ ಇತ್ತ ಸಾಮ್ರಾಜ್ಯಕ್ಕೆ? ಇಲ್ಲ. ತನ್ನದೇ ಆಗಿರುವಂತಹ ಬಲವಂತರು ಮಂತ್ರಿವರ್ಗದವರು ಇದ್ರ? ಯಾರು ಇಲ್ಲ. ಫೈನಾನ್ಸಸ್ ಇತ್ತ? ಇಲ್ಲ. ಯಾರಾದ್ರೂ ಕೊಟ್ರೆ ಅದರಲ್ಲಿ ಸೇವೆ ನಡೆಸುವಂತಹದ್ದು. ಅದು ಮೊದಲನೇ ಶತಮಾನದಲ್ಲಿ ಇದ್ದಂತಹ ಪರಿಸ್ಥಿತಿ ಅಪೊಸ್ತಲರದ್ದು. ನಿಜನ? ಆ ಪರಿಸ್ಥಿತಿಯಿಂದ ಹಿಡಿದು ಈ ಪರಿಸ್ಥಿತಿವರೆಗೂ ಬಂದು ನಿಂತಿದ್ದ ದೇವರ ರಾಜ್ಯ ಅನ್ನುವಂತಹದ್ದು, ಕ್ರಿಸ್ತನ ಸಾಮ್ರಾಜ್ಯ ಅನ್ನುವಂತಹದ್ದು ಭೂಮಿಯ ಮೇಲೆ. ಯಾವತ್ತೂ ಸಹ ಒಬ್ಬರು ಕ್ರಿಸ್ತನ ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ ಯಾವತ್ತೂ ಇನ್ನೊಬ್ಬರ ಮೇಲೆ ಕೈ ಮಾಡಿಲ್ಲ. ಈ ಸಾಮ್ರಾಜ್ಯದಲ್ಲಿ, ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಕೈ ಮಾಡಿಲ್ಲ ರಾಜ್ಯ ವಿಸ್ತರಣೆಗೋಸ್ಕರ. ಹಿಂದೆ ಇದ್ದಂತಹ ರಾಜರ ಕಾಲದಲ್ಲೆಲ್ಲ ನಡೀತಿತ್ತು. ಈ ಸಾಮ್ರಾಜ್ಯ ವಿಸ್ತರಣೆ ಆಗ್ಬೇಕು ಅಂದ್ರೆ ಪಕ್ಕದಲ್ಲಿರುವಂತಹ ರಾಜನ ಕತ್ತು ತೆಗಿಬೇಕು ಹೋಗಿ, ಅವಾಗ್ಲೇ ಸಾಮ್ರಾಜ್ಯ ವಿಸ್ತರಣೆ ಆಗುವಂತಹದ್ದು. ಆದ್ರೆ ಈ ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಯಾವತ್ತೂ ಒಬ್ರು ಇನ್ನೊಬ್ರ ಮೇಲೆ ಕೈ ಮಾಡಿಲ್ಲ ರಾಜ್ಯ ವಿಸ್ತರಣೆಗೋಸ್ಕರ. ನಿಜನ? ಕ್ರಿಸ್ತನ ಸಾಮ್ರಾಜ್ಯ ಇನ್ನೂ ವಿಸ್ತರಣೆ ಆಗ್ಬೇಕು ಅಂತ ಹೇಳಿ ಪಕ್ಕದ ದೇಶದ ಮೇಲೆ ಯಾವತ್ತಾದ್ರೂ ಯುದ್ಧಕ್ಕೆ ಹೋಗಿದೀವ? ಇಲ್ಲ. ಯುದ್ಧಕ್ಕೆ ಯಾರು ಯುದ್ಧನೇ ಮಾಡದೆ ಹೋದ್ರು ಸಹ ಸಾಮ್ರಾಜ್ಯದ ವಿಸ್ತರಣೆಗೋಸ್ಕರ, ಯಾರು ಬಲವಂತವಾಗಿ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಪ್ರಯತ್ನ ಪಡದೇ ಇದ್ರು ಸಹ, ಕ್ರಿಸ್ತನ ಸಾಮ್ರಾಜ್ಯವಂತೂ ಸೈಲೆಂಟ್ ಆಗಿ, ಯಾವ ಸದ್ದು ಮಾಡದೆ ಪ್ರತಿನಿತ್ಯವೂ ಜಾಸ್ತಿ ಆಗ್ತಾ, ವಿಸ್ತರಿಸ್ತಾ, ಬೆಳೀತಾ ಹೋಗ್ತಲೇ ಇದೆ. ನಿಜನ? ಅದು ಈ ಸಾಮ್ರಾಜ್ಯಕ್ಕಿರುವಂತಹ ಶ್ರೇಷ್ಠತೆ. ಸಾಸಿವೆ ಕಾಳಿನಂತೆ ಶುರು ಆಗಿ ದೊಡ್ಡ ಮರದಂತೆ ಬೆಳೆದು ಹರಡುವಂತಹದ್ದು. ನಾನು ಆಗ್ಲೇ ಹೇಳಿದೆ ನಿಮಗೆ, ಸಾಸಿವೆ ಕಾಳು ಅನ್ನುವಂತಹದ್ದು ಎಲ್ಲಕ್ಕಿಂತ ತುಂಬಾ ಚಿಕ್ಕ ಕಾಳು. ಆ ಕಾಳು ಭೂಮಿಯಲ್ಲಿ ಬಿದ್ರೆ ಅತ್ಯಂತ ವೇಗವಾಗಿ, ನೀವು ತುಂಬಾ ಚಿಕ್ಕ ಕಾಳು ಅಂತ ಹೇಳಿ ಉದಾಸೀನತೆ ಮಾಡೋ ಹಂಗಿಲ್ಲ, ಹೊಲದಲ್ಲಿ ಬಿದ್ರೆ ಸಾಕದು. ನೆಕ್ಸ್ಟ್ ಏನಾಗುತ್ತೆ? ಸೈಲೆಂಟ್ ಆಗಿ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ, ಸೈಲೆಂಟ್ ಆಗಿ ಬೆಳೆಯುತ್ತೆ. ಅದು ಮರ ಆಗಿದ ತಕ್ಷಣ ನಿಮ್ ಕಣ್ಣಿಗೆ ಬೀಳುತ್ತೆ. ಇಷ್ಟು ಬೇಗ ಮರ ಆಗೋಯ್ತು. ಅದು ಸಾಸಿವೆ ಕಾಳಿನ ಗಿಡಕ್ಕೆ, ಮರಕ್ಕಿರುವಂತಹ ಶ್ರೇಷ್ಠತೆ. ಇನ್ನೊಂದ್ ಸ್ವಲ್ಪ ವರ್ಷಗಳು ಬಿಟ್ಕೊಂಡ್ ಬಂದ್ರೆ ನಿಮ್ ಹೊಲದಲ್ಲೆಲ್ಲ ಸಾಸಿವೆ ಕಾಳು ಗಿಡಗಳೇ, ಬೇರೆ ಯಾವ ಗಿಡಗಳು ಇರೋದೇ ಇಲ್ಲ. ಕಾರಣ ಏನು? ಈ ಸಾಸಿವೆ ಕಾಳು ಗಿಡಕ್ಕಿರುವಂತಹ ಇನ್ನೊಂದು ದೊಡ್ಡ ಶ್ರೇಷ್ಠವಾಗಿರುವಂತಹ ವಿಚಾರ ಏನು ಅಂದ್ರೆ, ಇದಕ್ಕೆ ನೀರ್ ಇಷ್ಟೇ ಬೇಕು ಅಷ್ಟೇ ಬೇಕು ಅನ್ನುವಂತಹದಿಲ್ಲ. ನೀರು ಜಾಸ್ತಿನೇ ಹಾಕ್ಬೇಕು. ಭತ್ತ ಬೆಳಿತಾರೆ ಸಾಕಷ್ಟು ಜನ, ನೀರ್ ಜಾಸ್ತಿ ಬೇಕಲ್ಲ ಭತ್ತ ಬೆಳಿಬೇಕಾದ್ರೆ. ಈ ರೀತಿ ಕೆಲವು ಗಿಡಗಳಿಗೆ ಥ್ಯಾಂಕ್ ಯು ಕನ್ಫರ್ಮ್ ಮಾಡಿದಕ್ಕೆ. ಈಗ ಈ ರೀತಿಯಾಗಿರುವಂತಹ ಕೆಲವು ಬೆಳೆಗಳಿಗೆ ನೀರ್ ತುಂಬಾ ಹೆಚ್ಚು ಬೇಕು. ಈ ಭತ್ತಕ್ಕೆ, ಈ ರೀತಿಯಾಗಿರುವಂತಹ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಬೆಳಿಬೇಕು ಅಂತ ಹೇಳಿದ್ರೆ ತುಂಬಾ ನೀರ್ ಜಾಸ್ತಿ ಬೇಕು. ನೀರಿಲ್ಲ ಅಂತ ಹೇಳಿದ್ರೆ ನೀವು ಬೆಳೆಯೋದಿಲ್ಲ, ಒಣಗೋಗುತ್ತೆ. ಹೌದಲ್ವಾ? ಈ ರೀತಿ ಕೆಲವು ಗಿಡಗಳಿಗೆ ನೀರ್ ಜಾಸ್ತಿ ಬೇಕು, ಇಲ್ಲಾಂದ್ರೆ ಬೆಳೆಯೋದಿಲ್ಲ. ಕೆಲವು ಗಿಡಗಳಿಗೆ ನೀವು ಒಂದು ರೀತಿಯಾಗಿರುವಂತಹ ಗೊಬ್ಬರವನ್ನೇ ತಂದು ಹಾಕ್ಬೇಕು. ಬೇರೆ ರೀತಿ ಇದ್ರೆ ನೀವು ಹಾಕದೆ ಹೋದ್ರೆ ಬೆಳೆಯೋದಿಲ್ಲ. ತುಂಬಾ ಸ್ಟ್ರಿಕ್ಟ್ ಅಲ್ವಾ ಕೆಲವು ಗಿಡಗಳು ಬೆಳೆಯೋದ್ರಲ್ಲಿ? ಈ ರೀತಿಯಾಗಿರುವಂತಹ ಗೊಬ್ಬರನೇ ಹಾಕ್ಬೇಕು, ಈ ರೀತಿಯಾಗಿರುವಂತಹ ನೀರೇ ಹಾಕ್ಬೇಕು, ಅಂದ್ರೆ ಇಷ್ಟು ನೀರೇ ಹಾಕ್ಬೇಕು, ಅಥವಾ ಇಷ್ಟು ಮ್ಯಾನ್ಯೂರೇ ಹಾಕ್ಬೇಕು, ಇಷ್ಟು ಫರ್ಟಿಲೈಸರೇ ಹಾಕ್ಬೇಕು ಅನ್ನುವಂತ ಕಂಡೀಷನ್ಸ್ ಇರುತ್ತಲ್ವಾ? ಈ ಸಾಸಿವೆ ಕಾಳು ಗಿಡಕ್ಕೆ ಯಾವ ಕಂಡೀಷನ್ ಇಲ್ಲ ಪ್ರಿಯರೇ. ನೀವು ಒಣಗೋಗಿರುವಂತಹ ನೆಲದಲ್ಲಿ ಇದನ್ನ ಬಿತ್ತಿದ್ರು ಸಹ ಅದು ಒಂದ್ಸರಿ ಹೊರಗಡೆ ಬರೋವರೆಗೂ ಅಷ್ಟೇ. ಹೊರಗಡೆ ಬಂತ ಅಲ್ಲಿಗೆ ಮುಗೀತು ಕತೆ. ನೆಲ ಒಣಗೋಗಿದ್ರು ಸಹ, ನೀರಿಲ್ಲದೆ ಹೋದ್ರು ಸಹ, ಬಂಡೆ ಇರುವಂತಹ ಪ್ರದೇಶ ಆದ್ರೂ ಸಹ ಆರಾಮಾಗಿ ಬೆಳೆಯುತ್ತೆ. ಇದೇನ್ ಹೇಳುತ್ತೆ, ಏನ್ ತೋರಿಸುತ್ತೆ ನಮಗೆ? ಮೊದಲನೇ ಶತಮಾನದಿಂದ ಕ್ರೈಸ್ತವ್ಯವನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಪ್ರಪಂಚದಲ್ಲಿ ನಡೀತಿರುವಂತಹ ಪ್ರಯತ್ನ ಅಷ್ಟಿಷ್ಟಲ್ಲ. ಯಾರು ಕ್ರೈಸ್ತವ್ಯವನ್ನ ಪ್ರಪಂಚದಲ್ಲಿ ಮನುಷ್ಯರು ನೀರ್ ಹಾಕಿ ಬೆಳೆಸಿರುವಂತ ಇತಿಹಾಸ ಇಲ್ಲ. ಯಾರಾದ್ರೂ ಬೆಳೆಸ್ತಾರ? ಯಾರಾದ್ರೂ ಮಂತ್ರಿಗಳು ಬೆಳೆಸ್ತಿದಾರ ಇದನ್ನ? ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ಗಳು ಬಂದು ಕ್ರೈಸ್ತವ್ಯ ಬೆಳಿಬೇಕು ಅಂತ ಹೇಳೋದು ಯಾರಾದ್ರೂ ಪ್ರಯತ್ನ ಪಟ್ಟು ಬೆಳೆಸ್ತಿದಾರ? ಯಾರು ಮಾಡ್ತಿಲ್ಲ ಕೆಲಸವನ್ನ. ಎಲ್ಲರೂ ಸಹ ನಿಲ್ಲಿಸ್ಬೇಕು ಅಂತ ಅನ್ನುವಂತವ್ರೆ ಬಿಟ್ರೆ, ಮನುಷ್ಯರಲ್ಲಿ ಭೂಮಿ ಮೇಲೆ ಇರುವಂತಹ ಅಧಿಕಾರಿಗಳೆಲ್ಲವೂ ಸಹ ಈ ಕ್ರೈಸ್ತವ್ಯ ಬೆಳೆಯುವಂತಹದ್ದನ್ನು ನಿಲ್ಲಿಸ್ಬೇಕು ಅಂತ ಆಲೋಚನೆ ಮಾಡುವಂತಹದ್ದೇ ಬಿಟ್ರೆ, ಯಾರು ಸಹ ಬೆಳೆಸ್ಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡಿಲ್ಲ.
ಬೆಳೆಸಬೇಕು ಅನ್ನುವಂತ ಆಲೋಚನೆ ಇಟ್ಕೊಳ್ಳದೆ ಹೋದ್ರು, ಕ್ರೈಸ್ತವ್ಯವನ್ನ ನಿಲ್ಲಿಸಬೇಕು ಅನ್ನುವಂತ ಆಲೋಚನೆ ಇಟ್ಕೊಂಡು ಸಾಕಷ್ಟು ಬೇರೆ ಬೇರೆ ರೀತಿಯಾಗಿರುವಂತ ಕೃತ್ಯಗಳನ್ನ ಮಾಡಿದ್ರು. ಕ್ರೈಸ್ತವ್ಯವಂತೂ ಯಾವ ಕಾರಣಕ್ಕೂ ನಿಲ್ತಿಲ್ಲ. ನೋಡಿದ್ರ ಇದು ಏನನ್ನ ತೋರ್ಸುತ್ತೆ? ಆ ಸಾಸಿವೆ ಕಾಳಿನ ಗಿಡಕ್ಕಿರುವಂತ ಇನ್ನೊಂದು ಗುಣಲಕ್ಷಣ ಏನು? ನೀರಿಲ್ಲದೆ ಇದ್ರೂ ಬೆಳೆಯುತ್ತೆ, ಫರ್ಟಿಲೈಸರ್ಸ್ ಇಲ್ಲದೆ ಇದ್ರೂ ಬೆಳೆಯುತ್ತೆ, ಮ್ಯಾನ್ಯೂರ್ ಇಲ್ಲದೆ ಇದ್ರೂ ಬೆಳೆಯುತ್ತೆ, ಬಂಡೆ ನೆಲವಾಗಿರುವಂತಹ ಪ್ರದೇಶವಾದ್ರೂ ಬೆಳೆಯುತ್ತೆ. ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಬೆಳಿಲಿಕ್ಕೆ ಶಕ್ತಿ ಇರುವಂತಹ ಗಿಡ ಅಂತ ಹೇಳಿ ಹೇಳಿದ್ರೆ, ಮರ ಅಂತ ಹೇಳಿ ಹೇಳಿದ್ರೆ ಅದು ಸಾಸುವೆ ಕಾಡಿನ ಗಿಡ. ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ನೆಲ ಹೆಂಗೆ ಇರ್ಲಿ, ಬೆಳಿಲಿಕ್ಕೆ ಒಂದ್ಸರಿ ಶುರು ಆಯ್ತಾ ಬೆಳಿತಾನೆ ಇರುತ್ತೆ. ಇದರ ರೂಟ್ ಸಿಸ್ಟಮ್ ನ ಬಗ್ಗೆ ಮಾತಾಡಿದ್ರೆ, ಈ ಸಾಸಿವೆ ಕಾಡಿನ ರೂಟ್ ಸಿಸ್ಟಮ್, ಅದಕ್ಕೆ ಬೇರಿನ ವ್ಯವಸ್ಥೆ ಇರುತ್ತಲ್ವಾ, ಕೆಳಗಡೆ ಭೂಮಿ ಒಳಗಡೆ ಹೋಗಿರುತ್ತಲ್ವಾ ಬೇರಿನ ವ್ಯವಸ್ಥೆ, ಅದ್ರ ಬಗ್ಗೆ ಮಾತಾಡಿದ್ರೆ ಅದರ ಬೇರು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ, ಸಾಸಿವೆ ಕಾಡಿನ ಮರ ಅಥವಾ ಗಿಡ ಏನದೆ, ನಾನು ಅದಕ್ಕೆ ಶ್ರಬ್ ಅನ್ನುವಂತಹ ಪದವನ್ನು ಯೂಸ್ ಮಾಡಿದೆ ಪ್ರಾರಂಭದಲ್ಲಿ. ಅದು ಮರಕ್ಕೂ ಸೇರಿರುವಂತಹದ್ದಲ್ಲ, ಗಿಡಕ್ಕೂ ಸೇರಿರುವಂತಹದ್ದಲ್ಲ, ಒಂದು ರೀತಿಯಾಗಿರುವಂತಹ ದೊಡ್ಡ ಪೊದೆ ರೀತಿಯಲ್ಲಿ ಬೆಳೆಯುವಂತಹದ್ದು, ಕರೆಕ್ಟ್ ಆಗಿ ಬೆಳೆದ್ರೆ. ಓಕೆ, ಈಗ ಇದ್ರ ಬೇರೆ ಎಷ್ಟು ಆಳವಾಗಿ ಹೋಗುತ್ತೆ ಅಂದ್ರೆ ತುಂಬಾ 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 ಆಳವಾಗಿ ಹೋಗುತ್ತೆ. ನೀವು ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ಪ್ರಸಂಗ ಆದ ನಂತರ, ಅಥವಾ ನೀವು ಬೆಳೆಯುವಂತವ್ರಾದ್ರೆ ನಿಮ್ಗೆ ಗೊತ್ತಿರುತ್ತೆ. ಸಾಸಿವೆ ಕಾಳು ಗಿಡದ ಬೇರು ಸಾಕಷ್ಟು ಆಳವಾಗಿ ಹೋಗುವಂತಹದ್ದು, ಶಾಲೋ ಆಗಿ ಮೇಲೆ ಮೇಲೆ ಮಾತ್ರ ಬೇರು ಬಿಡುವಂತಹ ಗಿಡ ಅಲ್ಲ ಇದು, ತುಂಬಾ ಆಳಕ್ಕೆ ಬಿಡುತ್ತೆ ಬೇರನ್ನ. ಏನಕ್ಕೋಸ್ಕರ? ಮೇಲೆ ನೀರ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ, ಬೇರ್ ಕೆಳಗಡೆ ಹೋಗಿರುತ್ತಲ್ವ, ಅಲ್ಲಿಂದ ನೀರು ತಗೊಳುತ್ತೆ. ಮೇಲೆ ಅದಕ್ಕೆ ಬೇಕಾಗಿರುವಂತಹ ವೈಟಮಿನ್ಸ್, ಕ್ಷಮಿಸಿ ನ್ಯೂಟ್ರಿಷನ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳಿ, ಕೆಳಗಡೆ ಬೇರ್ ಹೋಗಿರುತ್ತಲ್ವ, ಅಲ್ಲಿಂದ ಸಿಗುತ್ತೆ ಇದಕ್ಕೆ ನ್ಯೂಟ್ರಿಷನ್. ಅಂದ್ರೆ ಅಷ್ಟು ಗಟ್ಟಿಯಾಗಿ ಯಾವುದೇ ಕಠಿಣವಾಗಿರುವಂತಹ ಪರಿಸ್ಥಿತಿಯಲ್ಲಿ ಬೇಕಾದ್ರೂ ಬೆಳೆಯುವಂತಹ ಆ ಒಂದು ಕ್ವಾಲಿಟಿ ಎಲ್ಲಿಂದ ಒಂದು ಗಿಡಕ್ಕೆ ಅಂತ ಹೇಳಿ ಹೇಳಿದ್ರೆ, ಇಲ್ಲಿಂದಲೇ. ಎಲ್ಲಿಂದ? ಅತ್ಯಂತ ಆಳಕ್ಕೆ ಹೋಗಿದೆಯಲ್ವಾ, ಗಟ್ಟಿಯಾಗಿ ನಿಂತಿದೆಯಲ್ವಾ ಇದರ ಬೇರು. ಅತ್ಯಂತ ಆಳಕ್ಕೆ ಯಾವ ನ್ಯೂಟ್ರಿಷನ್ ಬೇಕಾದ್ರೂ ಮಣ್ಣಿಂದ ಎಳ್ಕೊಳ್ಳುವಂತಹ ಶಕ್ತಿ ಇದೆಯಲ್ವಾ ಇದಕ್ಕೆ. ಅಷ್ಟೊಂದು ಗಟ್ಟಿಯಾಗಿ ಬೇರೂರುವಂತಹ ಗಿಡ ಅಂತ ಹೇಳಿ ಹೇಳಿದ್ರೆ ಸಾಸಿವೆ ಕಾಡಿನ ಗಿಡ, ಮರ. ನಿಜನ? ಅದು ಸಾಸಿವೆ ಕಾಡು ಗಿಡಕ್ಕೆ ಮರಕ್ಕಿರುವಂತಹ ಸ್ಪೆಷಾಲಿಟಿ ಯಾವ ಗಿಡಕ್ಕೂ ಪ್ರಪಂಚದಲ್ಲಿ ಇಲ್ಲದೆ ಇರುವಂತಹದ್ದು. ಇದನ್ನ ನೋಡಿದ್ರೆ ನಮ್ಗೆ ಅನ್ಸುತ್ತಾ, ಯೇಸು ಕ್ರಿಸ್ತರು ಕರೆಕ್ಟ್ ಆಗಿರುವಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸೂಪರ್ ಆಗಿರುವಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಕ್ರೈಸ್ತವ್ಯಕ್ಕೆ. ಯಾಕಂದ್ರೆ ಕ್ರೈಸ್ತವ್ಯವನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಮಾಡಿದಂತಹ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ನಿಮ್ಗೆ ಗೊತ್ತಲ್ವ, ಮೊದಲನೇ ಶತಮಾನ ಬಿಟ್ಬಿಡಿ, ಈ ಗಿಡ ಇನ್ನೂ ಬೆಳಿಲಿಕ್ಕೆ ಶುರು ಆಗುವುದಕ್ಕಿಂತ ಮುಂಚೆ, ಈ ಗಿಡ ಇನ್ನೂ ಮೊಳಕೆ ಹೊಡಿಲಿಕ್ಕೆ ಶುರು ಆಗುವುದಕ್ಕಿಂತ ಮುಂಚೆನೆ ಹಳೆ ಒಡಂಬಡಿಕೆಯಲ್ಲಿ ಸಾಕಷ್ಟು ಪ್ರಯತ್ನ ನಡೆದಿತ್ತು ಕ್ರೈಸ್ತವ್ಯವನ್ನ ನಿಲ್ಲಿಸ್ಬೇಕು ಅಂತ ಹೇಳಿ. ಹೌದಲ್ವಾ? ಯೇಸು ಕ್ರಿಸ್ತರು ಬರುವಂತಹದನ್ನ ತಡಿಬೇಕು ಅಂತ ಅಪವಾದಿ ಎಷ್ಟು ಪ್ರಯತ್ನ ಮಾಡಿದಾನೆ. ಅಪವಾದಿ ಕಾರ್ಯಗಳು ಅನ್ನುವಂತಹ ಸಂದೇಶದಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಂಡಿದ್ವಿ ಇದ್ರ ಬಗ್ಗೆ. ಹಳೆ ಒಡಂಬಡಿಕೆಯಿಂದ ಹಿಡಿದು ಅಪವಾದಿ ಏನೇನ್ ಪ್ರಯತ್ನ ಮಾಡಿದಾನೆ ಯೇಸು ಕ್ರಿಸ್ತರು ಬರುವಂತಹದನ್ನ ತಡಿಲಿಕ್ಕೆ ಅಂತ ಹೇಳಿ. ಹೌದಲ್ವಾ? ಯಾಕಂದ್ರೆ ಆದಿಕಾಂಡದಲ್ಲಿ ದೇವರು ಹೇಳ್ತಾರೆ, ನಿನ್ ತಲೆ ಜಡ್ಜ್ತಾರೆ ಒಬ್ರು, ಎಲ್ಲಿಂದ ಬರ್ತಾರೆ? ಈ ಸ್ತ್ರೀಯ ಸಂತಾನದಿಂದಲೇ ಬರ್ತಾರೆ ಅಂತ ಹೇಳಿ. ಅದು ಗೊತ್ತಾಗಿ ಅಪವಾದಿ ಸಾಕಷ್ಟು ಪ್ರಯತ್ನ ಮಾಡಿದ. ನಿಜಾನ? ಎಸ್ತೇರ್ ಗ್ರಂಥದಲ್ಲಿ ಅದನ್ನ ನೀವು ನೋಡ್ತೀರಾ, ಬೇರೆ ಬೇರೆ ಗ್ರಂಥದಲ್ಲೆಲ್ಲ ನೀವು ನೋಡ್ತೀರಾ. ಇಸ್ರಾಯೇಲಿಯರನ್ನ ತೆಗೆದು ಬಿಡ್ಬೇಕು, ಯಾಕಂದ್ರೆ ನಮ್ಗೆ ಗೊತ್ತು ಯೂದ ಗೋತ್ರದಿಂದ ಯೇಸು ಕ್ರಿಸ್ತರು ಬರ್ತಾರೆ ಅನ್ನುವಂತಹದ್ದು ಗೊತ್ತು. ಅಪವಾದಿ ಇದಕ್ಕೋಸ್ಕರ ಪಾಪ ಅವನು ಗೊತ್ತಿಲ್ಲಲ್ಲ ಕರೆಕ್ಟ್ ಆಗಿ ಯಾವ ಗೋತ್ರದಿಂದ ಬರ್ತಾರೆ ಅನ್ನುವಂತಹದ್ದು. ದೇವರು ಕ್ಲೂ ಕೊಡ್ತಾ ಬರೋವರೆಗೂ ಗೊತ್ತಿರೋದಿಲ್ಲ ಅವನು. ಹಳೆ ಒಡಂಬಡಿಕೆಯಲ್ಲಿ ದೇವರು ಒಂದೊಂದಾಗಿ ಕ್ಲೂ ಬಿಚ್ಚಿಡ್ತಾ ಬರ್ತಾರೆ. ಫಸ್ಟ್ ಇಸ್ರಾಯೇಲಿಯರಿಂದ ಬರ್ತಾರೆ, ಆಮೇಲೆ ಕ್ಷಮಿಸಿ ಪ್ರಪ್ರಥಮವಾಗಿ ಇಸಾಕನ ಸಂತಾನದಿಂದ, ಏಸಾವನ ಸಂತಾನದಿಂದ ಅಲ್ಲದೆ ಇಸಾಕನ ಸಂತಾನದಿಂದ ಬರ್ತಾರೆ ಅನ್ನುವಂತಹ ದೇವರು ಕೊಟ್ಟಂತಹ ಮೊದಲನೇ ಕ್ಲೂ. ತಲೆ ಜಜ್ಜುವಂತವ್ರು ಬರ್ತಾರೆ ಅಂತ ಗೊತ್ತಾಗೋಯ್ತು ಅಪವಾದಿಗೆ. ಎಲ್ಲಿಂದ ಬರ್ತಾರೆ ಇಷ್ಟಕ್ಕೂ? ಎಷ್ಟೊಂದ್ ಜನ ಹುಟ್ಟುತ್ತಿದ್ದಾರೆ, ಯಾರ ಹೊಟ್ಟೆಯಿಂದ ಬರ್ತಾರೆ, ಯಾರ ಗರ್ಭದಿಂದ ಬರ್ತಾರೆ ಅಂತ ಅಪವಾದಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ಬೇಕಾದ್ರೆ ದೇವರು ಕರೆದ್ಬಿಟ್ಟು ಅಬ್ರಹಾಮನ ಹತ್ರ ಮಾತಾಡ್ತಾರೆ. ನಿನಗೆ ಈಗಾಗ್ಲೇ ಇಸ್ಮಾಯಿಲನ್ ಇದಾನಲ್ವಾ, ನಾನು ಆಗ್ಲೇ ಏಸಾವನು ಅಂತ ಹೇಳಿದೆ, ಕ್ಷಮಿಸಿ. ಓಕೆ, ನಿನಗೆ ಆಗ್ಲೇ ಇಸ್ಮಾಯಿಲನ್ ಇದಾನಲ್ವಾ ಮಗ ಆಗಿ ಅಂತ ಹೇಳಿ. ಅಬ್ರಹಾಮನ ಕಾನ್ಸಂಟ್ರೇಷನ್ ಪೂರ್ತಿ ಹೆಂಗಿತ್ತು ಅಂದ್ರೆ, ದೇವರ ನಿನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ನನ್ ಮಗ ಇದನ್ನಲ್ವಾ ಇಸ್ಮಾಯಿಲನು, ಅವನಿಂದನೇ ಆಶೀರ್ವಾದಿಸು ಪ್ರಪಂಚವನ್ನ ಅಂತ ಹೇಳಿದಾಗ ದೇವರು ಅಬ್ರಹಾಮನಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಇಸ್ಮಾಯಿಲನ್ ಅಲ್ಲ, ನಿನಗೆ ಅಂತ ಹೇಳಿ ನಿನ್ನ ಗರ್ಭದಿಂದ ನಿನಗೆ ಕೊಟ್ಟಿರುವಂತಹ ಪತ್ನಿ ಸಾರಳು, ಆಕೆಯ ಗರ್ಭದಿಂದ ಒಂದು ಮಗು ಹುಟ್ಟುತ್ತಾನೆ, ಇಸಾಕನು, ಆತನಿಂದಲೇ ಈ ಭೂಮಿಗೆ ಆಶೀರ್ವಾದ ಬರುತ್ತೆ. ಅಲ್ಲಿಂದ ಶುರು ಆಗತ್ತೆ. ಅಪವಾದಿಗೆ ಕ್ಲೂ ಸಿಕ್ತು. ಏನ್ ಕ್ಲೂ ಸಿಕ್ತು? ಓಕೆ, ಹಂಗಾದ್ರೆ ರಕ್ಷಕರು ಎಲ್ಲಿಂದ ಬರ್ತಾರೆ? ಇಸಾಕನ ಸಂತಾನದಿಂದ ಬರ್ತಾರೆ, ಇಸ್ಮಾಯಿಲನ ಸಂತಾನದಿಂದ ಬರೋದಿಲ್ಲ ಅಂತ ಗೊತ್ತಾಯ್ತು. ಈ ರೀತಿ ದೇವರು ಒಂದೊಂದು ಕ್ಲೂ ಅನ್ನ ಬಿಚ್ಚಿಡ್ತಾ ಬರ್ತಾರೆ. ಆ ಒಂದೊಂದು ಕ್ಲೂ ಅನ್ನ ಬಿಚ್ಚಿಡ್ತಾ ಬರ್ಬೇಕಾದ್ರೂ ಅಪವಾದಿ ತನ್ನದೇ ಆಗಿರುವಂತ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ನಿಲ್ಲಿಸ್ಬೇಕು ಅಂತ ಹೇಳಿ. ಯಾರು ಬರುವಂತಹದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಈ ಪ್ರಯತ್ನವೆಲ್ಲ ಯಾರು ಭೂಮಿಯ ಮೇಲೆ ಬರುವಂತಹದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಮಾಡ್ತಿರುವಂತಹದ್ದು ಅಪವಾದಿ ಯೇಸು ಕ್ರಿಸ್ತರು. ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಇಷ್ಟು ಪ್ರಯತ್ನ ಮಾಡ್ತಿರುವಂತಹದ್ದು. ಆ ದೇವರ ರಾಜ್ಯ ಅಂತ ಏನ್ ಮಾತಾಡ್ಕೊಳ್ತಿದೇವಲ್ವಾ, ಭೂಮಿಯ ಮೇಲೆ ಸ್ಥಾಪನೆ ಆಗುವಂತಹ ದೇವರ ರಾಜ್ಯ ಅನ್ನುವಂತಹದ್ದು, ಅದು ಆಗಬಾರದು ಅನ್ನುವಂತಹದ್ದು ಇಷ್ಟೆಲ್ಲ ಪ್ರಯತ್ನ ಹಳೆ ಒಡಂಬಡಿಕೆಯಿಂದಲೂ ಸಹ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನಡೆದಂತಹ ಪ್ರಯತ್ನಗಳು ನಿಮಗೆ ಗೊತ್ತು.
ಹೆರೋದನ ಕಾಲದಲ್ಲೇ ಯೇಸುಕ್ರಿಸ್ತರನ್ನ ಮಗುವಾಗಿದ್ದಾಗೆ ತೆಗೆದ್ಬಿಡ್ಬೇಕು ಅನ್ನುವಂಥದ್ದು ಪ್ರಯತ್ನ ಸಫಲವಾಯ್ತಾ? ಇಲ್ಲ. ಯಾಕೆ? ಈ ಸಾಸಿವೆ ಕಾಳಂತೆ ಶುರು ಆದ್ರೆ ಸಹ, ಸಾಸಿವೆ ಕಾಳಂತೆ ಶುರು ಆಗಿರ್ಬೋದು ದೇವರ ಸಂಕಲ್ಪ ಅನ್ನುವಂತಹದ್ದು, ಆದ್ರೆ ಅದನ್ನ ನಿಲ್ಲಿಸುವಂತಹದ್ದು ಯಾರ ಕೈಯಿಂದಲೂ ಆಗೋದಿಲ್ಲ. ನಾನು ಆಗ್ಲೇ ಹೇಳಿದೆ, ನಿಮ್ಗೆ 10 ಎಕರೆ ಹೊಲ ಇದ್ರು, ನೀವು ಸಾಸಿವೆ ಕಾಳು ಒಂದೇ ಒಂದು ಗಿಡ ಬೆಳೆದ್ರು ಸಹ, ಒಂದಷ್ಟು ವರ್ಷ ನೀವು ಆ ಕಡೆ ಹೋಗಿಲ್ಲ ಅಂದ್ರೆ ನಿಮ್ ಹೊಲ ಪೂರ್ತಿ ಬರೀ ಸಾಸಿವೆ ಕಾಳಿನ ಮರಗಳು ಗಿಡಗಳೇ ಇರುತ್ತೆ. ಆಮೇಲೆ ಅದನ್ನ ನಿಲ್ಲಿಸುವಂತಹದ್ದು ಆಗದೇ ಇರುವಂತಹ ಕೆಲಸ, ಅದನ್ನ ಬೆಳೆಯದೆ ನಿಲ್ಲಿಸುವಂತಹದ್ದು ಆಗದೇ ಇರುವಂತಹ ಕೆಲಸ. ನೀವು ಹೊಲ ಪೂರ್ತಿ ಕ್ಲೀನ್ ಮಾಡಿಸ್ಬಿಡ್ಬೇಕು, ಆಮೇಲೆ ಎಲ್ಲ ಬೇರ್ ಸಮೇತವಾಗಿ ತಗ್ಸಿ ಅಂತ ಪರಿಸ್ಥಿತಿಗೆ ಹೊರಟೋಗುತ್ತೆ. ಇಲ್ಲಾಂದ್ರೆ ನಿಲ್ಸ್ಲಿಕ್ಕೆ ಆಗೋದಿಲ್ಲ ಅದನ್ನ. ಹೌದಾ? ಹೆರೋದನ ಕಾಲದಲ್ಲಿ ಒಂದ್ಸರಿ ಟಾರ್ಗೆಟ್, ಆಮೇಲೆ ಇನ್ನೊಂದ್ ಸ್ವಲ್ಪ ಕಾಲ ಆದ ನಂತರ ಇನ್ನೊಂದ್ಸರಿ ಟಾರ್ಗೆಟ್, ಮತ್ತೆ 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 ಟಾರ್ಗೆಟ್ ಮಾಡಿದ್ರು. ಕೊನೆಗೂ ಭೂಮಿಯ ಮೇಲೆ ಸ್ಥಾಪನೆ ಆಗ್ಬೇಕಾಗಿದ್ದಂತಹ ದೇವರ ರಾಜ್ಯ, ಭೂಮಿಯ ಮೇಲೆ ಬೆಳಿಬೇಕಾಗಿರುವಂತಹ ದೇವರ ರಾಜ್ಯವನ್ನು ನಿಲ್ಲಿಸುವಂತಹದ್ದು ಯಾರ ಕೈಯಿಂದಲೂ ಆಗಲೇ ಇಲ್ಲ. ಹೋಗ್ಲಿ, ಈ ಕಾಲದಲ್ಲಿ ಪ್ರಯತ್ನಗಳಿವೆ. ದೇವರ ರಾಜ್ಯವನ್ನ, ಭೂಮಿ ಮೇಲೆ ಇರುವಂತಹ ಕ್ರಿಸ್ತನ ಸಾಮ್ರಾಜ್ಯವನ್ನ ನಿಲ್ಲಿಸ್ಬೇಕು ಅನ್ನುವಂತಹ ಈ ಕಾಲದಲ್ಲಿ ಯಾರು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿಲ್ವಾ? ಮಾಡ್ತಿದ್ದಾರೆ. ಚರ್ಚ್ಗಳ ಮೇಲೆ ದಾಳಿ, ಪಾಸ್ಟರ್ಗಳ ಮೇಲೆ ದಾಳಿ, ವಿಶ್ವಾಸಿಗಳು ಆಚೆ ಬಂದು ಸುವಾರ್ತೆ ಹೇಳ್ಬಾರ್ದು, ಆಂಟಿ ಕನ್ವರ್ಷನ್ ಲಾ, ಎಷ್ಟು ಬಂದ್ರು ಏನಾದ್ರು ನಿಲ್ತಿದ್ಯಾ? ಯಾವತ್ತಾದ್ರೂ ವಿಶ್ವಾಸಿಗಳ ಸಂಖ್ಯೆ ಕಡಿಮೆ ಆಗೋಗಿದ್ಯಾ? ಇಲ್ಲ. ಕಾರಣ ಏನ್ ಗೊತ್ತಾ? ಪ್ರಾರಂಭದಲ್ಲಿ ಸಾಸಿವೆ ಕಾಳಂತೆ ಶುರು ಆಗಿರ್ಬೋದು, ಆದ್ರೆ ಅದು ಬೆಳೆದಾಗ ನಿಲ್ಲಿಸುವಂತಹದ್ದು ಯಾರ ಕೈಯಿಂದಲೂ ಆಗೋದಿಲ್ಲ. ಅದು ಬೆಳಿಬೇಕಾದ್ರೆ ಎಷ್ಟು ಬೇಗ ಬೆಳೆಯುತ್ತೆ ಅನ್ನುವಂತಹದ್ದು ನಮ್ಮ ಊಹೆಗೂ ಸಹ ಮೀರಿರುವಂತಹದ್ದು. ಎಂತ ಕಠಿಣವಾಗಿರುವಂತಹ ಪರಿಸ್ಥಿತಿಯಲ್ಲಿ ಬೇಕಾದ್ರೂ, ಯಾವ ಮಂತ್ರಿ ಆಬ್ಜೆಕ್ಟ್ ಮಾಡಿದ್ರು, ಯಾವ ರಾಜ ಆಬ್ಜೆಕ್ಟ್ ಮಾಡಿದ್ರು, ಯಾವ ರಾಜ ಇದನ್ನ ಬೆಳಿಬಾರ್ದು ಅಂತ ಅನ್ಕೊಂಡ್ರು, ಭೂಮಿ ಮೇಲೆ ಅದು ಬೆಳೆದೇ ಬೆಳೆಯುತ್ತೆ. ಅದು ಸಾಸಿವೆ ಕಾಳು ಗಿಡಕ್ಕಿರುವಂತಹ ಸ್ಪೆಷಾಲಿಟಿ. ಈ ಸಾಸಿವೆ ಕಾಳನ್ನೇ ಯೇಸುಕ್ರಿಸ್ತರು ತನ್ನ ರಾಜ್ಯಕ್ಕೆ ಹೋಲಿಸ್ಕೊಳ್ತಾರೆ. ದೇವರ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ, ಪರಲೋಕ ರಾಜ್ಯ ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಈಗ ನೀವ್ ಹೇಳಿ, ಇಷ್ಟು ವರ್ಷ ಬೆಳೆದಿರುವಂತಹ ಕ್ರಿಸ್ತನ ರಾಜ್ಯವನ್ನ ಈ ಮುಂದೆ ಯಾರಾದ್ರೂ ನಿಲ್ಲಿಸ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ? ಹಾಗಾದ್ರೆ ಇದರಿಂದ ನಮ್ಗೆ ಕನ್ಕ್ಲೂಡ್ ಆಗುವಂತಹದ್ದು ಏನು? ಪರ್ಫೆಕ್ಟ್ ಎಕ್ಸಾಂಪಲ್. ಸಾಸಿವೆ ಕಾಳಿನ ಗಿಡ ಅನ್ನುವಂತಹದ್ದು ದೇವರ ರಾಜ್ಯಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಇದನ್ನ ನಿಲ್ಲಿಸುವಂತಹದ್ದು ಇನ್ನೂ 1000 ವರ್ಷ ಆದ್ರೂ ಸಹ, ಯೇಸುಕ್ರಿಸ್ತರ ಬರೋಣ ಇನ್ನೊಂದು 5000 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಕ್ರೈಸ್ತರ ಪ್ರಪೋರ್ಷನ್ ಭೂಮಿ ಮೇಲೆ ಜಾಸ್ತಿ ಆಗಿರುತ್ತೆ. ಬಿಟ್ರೆ ಯೇಸುಕ್ರಿಸ್ತನ ನಂಬಿರುವಂತವರ ಸಂಖ್ಯೆ, ನಂಬಿರುವಂತವರನ್ನು ಪರಲೋಕಕ್ಕೆ ಎಷ್ಟು ಜನ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ ನಾ ಹೇಳ್ತಿರುವಂತದ್ದು. ಭೂಮಿಯ ಮೇಲೆ ರಾಜ್ಯ ಸ್ಥಾಪನೆ, ನಾನು ಯೇಸುಕ್ರಿಸ್ತರನ್ನ ನಂಬ್ತಿದ್ದೀನಿ ಅಂತ ಅನ್ಕೊಂಡು ಎಷ್ಟು ಜನ ಮುಂದೆ ಬರ್ತಾರೋ ಅವ್ರ ಸಂಖ್ಯೆ ಜಾಸ್ತಿ ಆಗಿರುವಂತಹದ್ದು ಬಿಟ್ರೆ ಕಡಿಮೆ ಆಗಿರುವಂತ ಇತಿಹಾಸ ಇಲ್ಲ, ಮುಂದೆ ಇರೋದು ಇಲ್ಲ. ಇದು ನಮ್ಗೆ ಗೊತ್ತಾಯ್ತಾ? ಇವಾಗ ಹೇಳಿ, ಏನಕ್ಕೋಸ್ಕರ ಹೋಲಿಸಿದ್ದಾರೆ ದೇವರ ರಾಜ್ಯವನ್ನ ಸಾಸಿವೆ ಕಾಳಿಗೆ? ಈ ಕಾರಣಕ್ಕೋಸ್ಕರ. ಯಾವ ಸಹಾಯವೂ ಇಲ್ಲದೆ ಎಂತ ಕಠಿಣವಾಗಿರುವಂತಹ ಪರಿಸ್ಥಿತಿಯಲ್ಲೂ ಬೇಕಾದ್ರೂ ಬೆಳೆಯುವಂತಹ ಕೆಪಾಸಿಟಿ ಇರುವಂತಹ ಗಿಡ ಅಂದ್ರೆ ಸಾಸಿವೆ ಕಾಳಿನ ಗಿಡ, ಮರ. ಹೌದಾ? ಅದರಲ್ಲಿ ನಾವೆಲ್ಲರೂ ಭಾಗಗಳಾಗಿರುವಂತಹದ್ದು. ಆ ಒಂದು ಸಾಸಿವೆ ಕಾಳು ಮರದಲ್ಲಿ ನಾವೆಲ್ಲರೂ ಆಶ್ರಯ ತಗೊಂಡಿರುವಂತಹದ್ದು. ಗಿಡಗಳು ಬಂದು ಆಶ್ರಯ ತಗೊಳುತ್ತೆ ಅಂತ ಹೇಳಿದಾರಲ್ವಾ, ಮತ್ತೇನು ಬರ್ತದೆ ಅದೇ ಸಮಯ ರೂಪದಲ್ಲಿ ಹೇಳಿದ್ದಾರೆ. ಆ ಸಾಸಿವೆ ಕಾಳಿನ ಗಿಡ ಅಥವಾ ಮರ ದೊಡ್ಡದಾಗಿ ಬೆಳೆದ ನಂತರ ಅಲ್ಲಿ ಪಕ್ಷಿಗಳೆಲ್ಲ ಬಂದು ಆಶ್ರಯ ತಗೊಳುತ್ತೆ ಅಂತ ಹೇಳಿದಾರಲ್ವಾ. ಆ ಪಕ್ಷಿಗಳಾಗಿ ಆ ಮರದ ಮೇಲೆ ಆಶ್ರಯ ತಗೊಂಡಿರುವಂತಹದ್ದು ನಮ್ಮೆಲ್ಲರ ಭಾಗ್ಯ. ನಿಜನಾ? ಓಕೆ, ಇದಿಷ್ಟನ್ನು ಗುರುತಿಸಿ ದೇವರ ರಾಜ್ಯದ ಒಂದು ಭಾಗವಾಗಿ ನಾವು ಸಹ ಮಾರ್ಪಡಲ್ಪಟ್ಟಿರುವಂತಹದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ನೀವು ಭಾವಿಸಿ ಸದಾಕಾಲ ಮರದ ಮೇಲೆ ಇರ್ಲಿಕ್ಕೆ ಪ್ರಯತ್ನ ಪಡೋಣ. ಆ ಮರವನ್ನ ಬಿಟ್ರೆ ಇಲ್ಲ ನಮ್ಗೆ ಆಶ್ರಯ. ಆ ಮರವನ್ನ ನಾವು ಬಿಟ್ರೆ ನಮ್ ಭೂಮಿಯ ಮೇಲೆ ಆಶ್ರಯ ಅನ್ನುವಂಥದ್ದಿಲ್ಲ. ನೀವು ನೋಡಿದ್ರಲ್ವಾ, ಪ್ರತಿಮೆಗಳೇ ಚೂರಾಗೋಯ್ತು. ಚಿನ್ನದಿಂದ, ಬೆಳ್ಳಿಯಿಂದ, ತಾಮ್ರದಿಂದ, ಕಬ್ಬಿಣದಿಂದ ಮಾಡಲ್ಪಟ್ಟಿರುವಂತಹ ವಿಗ್ರಹಗಳೇ ಚೂರಾಗೋಯ್ತು. ಇದೊಂದೇ ಭೂಮಿಯ ಮೇಲೆ ಶಾಶ್ವತವಾಗಿ ನಿಲ್ಲುವಂತಹದ್ದು, ಸದಾಕಾಲ ನಿಲ್ಲುವಂತಹದ್ದು. ನಾಳೆ ಯೇಸುಕ್ರಿಸ್ತರು ಬಂದ್ರು ಅಂತಾನೆ ಅನ್ಕೊಳ್ಳಿ, ಯೇಸುಕ್ರಿಸ್ತರು 2ನೇ ಬರೋಣಕ್ಕೆ ಬಂದ್ರು ಅಂತ ಅನ್ಕೊಳ್ಳಿ ನಾಳೆ. ಓಕೆ, ಏನಾಗ್ಬೋದು ಅಂತ ನೀವು ಹೇಳಿ? ಈ ಭೂಮಿಯ ಮೇಲಿರುವಂತಹ ದೇವರ ರಾಜ್ಯನೇ ಪರಲೋಕಕ್ಕೆ ಎತ್ತಲ್ಪಡುತ್ತೆ. ಅಷ್ಟೇನಾ? ಬೇರೆ ಏನಾದ್ರೂ ಆಗತ್ತಾ? ಬೇರೆ ಏನೂ ಆಗೋದಿಲ್ಲ. ಆ ಪರಲೋಕ ರಾಜ್ಯ, ಈ ಭೂಮಿಯ ಮೇಲಿರುವಂತಹ ದೇವರ ರಾಜ್ಯ ಎರಡೂ ಬೇರೆ ಬೇರೆ ಅಲ್ಲ. ಯಾಕೆ? ಈ ಭೂಮಿಯ ಮೇಲಿರುವಂತಹ ದೇವರ ರಾಜ್ಯದಲ್ಲಿರುವಂತಹ ನಿಜವಾದ ಸಭ್ಯರೇ ನಾಳೆ ಆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವಂತಹದ್ದು. ಯೇಸುಕ್ರಿಸ್ತರು ಮಾತು ಹೇಳ್ತಾರಲ್ವಾ, ಬಂದಾಗ ಯೇಸುಕ್ರಿಸ್ತರು ಬಂದು ತಾನು ಸಂಪಾದನೆ ಮಾಡ್ಕೊಂಡಿರುವಂತಹ ಜನರನ್ನ ತಂದೆ ಕೈಯಲ್ಲಿ ಒಪ್ಪಿಸ್ತಾರಂತೆ, ತನ್ನ ರಾಜ್ಯವನ್ನ ತಂದೆ ಕೈಯಲ್ಲಿ ಒಪ್ಪಿಸ್ತಾರಂತೆ 2ನೇ ಬರೋಣದಲ್ಲಿ. ಹೌದಾ? ಹಾಗಾದ್ರೆ ಈ ಭೂಮಿಯ ಮೇಲಿರುವಂತಹ ದೇವರ ರಾಜ್ಯನೇ ಪರಲೋಕಕ್ಕೆ ಶಿಫ್ಟ್ ಆಗುವಂತಹದ್ದಷ್ಟೇ. ಇಲ್ಲಿರುವಂತಹ ದೇವರ ರಾಜ್ಯ ಅಂದ್ರು, ಆ ಪರಲೋಕ ರಾಜ್ಯ ಅಂದ್ರು ಯಾವಾಗ್ಲೂ ಸಹ ಒಂದೇ. ಇಲ್ಲಿರುವಂತಹ ರಾಜ್ಯನೇ ಅಲ್ಲಿಗೆ ಹೋಗುವಂತಹದ್ದು, ಪರಲೋಕಕ್ಕೆ. ನಿಜನಾ?
ಇಲ್ಲಿ ಭೂಮಿಯ ಮೇಲೆ ನಿಜವಾಗ್ಲೂ ಸಭೆಗೆ ಯಾರು ನಿಜವಾಗ್ಲೂ ಸದಸ್ಯರಾಗಿದ್ದಾರೋ, ಸಭೆಗೆ ಅಂದ್ರೆ ಒಂದು ಫಿಸಿಕಲ್ ಚರ್ಚ್ ಹೋಗುವಂತವ್ರ ಬಗ್ಗೆ ನಾ ಮಾತಾಡ್ತಿಲ್ಲ, ನಿಜವಾಗ್ಲೂ ಕ್ರಿಸ್ತನ ಸಭೆಯಲ್ಲಿ ಇರಬೇಕಾಗಿರುವಂತಹ ಲಕ್ಷಣಗಳು ಯಾರು ಇಟ್ಕೊಂಡು ನಿಜವಾದಂತಹ ಭಕ್ತರಾಗಿದ್ದಾರೋ ಈ ಸಭೆಯಲ್ಲಿ, ಭೂಮಿಯಲ್ಲಿರುವಂತಹ ಸಭೆಯಲ್ಲಿ, ಅವರೇ ನಾಳೆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವಂತವರು, ಅವರೇ ನಾಳೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತಹದ್ದು. ನಿಜನ? ಹಾಗಾದ್ರೆ ಈ ಭೂಮಿಯ ಮೇಲೆ ಏನ್ ಸ್ಥಾಪನೆ ಆಗಿದೆ ಕ್ರಿಸ್ತನ ಸಾಮ್ರಾಜ್ಯ, ಇದು ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಒಂದೇ ಕಾಳಿಂದ ಬಿತ್ತಲ್ಪಟ್ಟು ಇಷ್ಟು ಎತ್ತರವಾಗಿ, ಇಷ್ಟು ಒಂದು ದೊಡ್ಡ ಮರವಾಗಿ, ಇಷ್ಟು ದೊಡ್ಡ ಗಿಡವಾಗಿ ನಿಂತಿರುವಂತಹದ್ದು. ಈಗ ನೀವು ಹೇಳಿ, ನೀವು ನಾಳೆ ಸೇವೆ ಶುರು ಮಾಡಿದ್ರೆ ಎಲ್ಲಿಂದ ಶುರು ಆಗುತ್ತೆ? ಮತ್ತೆ ಸಾಸಿವೆ ಕಾಳಿಂದಲೇ. ಯಾಕಂದ್ರೆ ನೀವು ಒಂದು ಹೊಸ ಉದ್ಯಮವನ್ನ ಸ್ಟಾರ್ಟ್ ಮಾಡಿದ್ದೀರಾ ದೇವರಿಗೋಸ್ಕರ, ನಿಮ್ಮ ಊರಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಎಲ್ಲಿಂದ ಶುರು ಆಗುತ್ತೆ? ಸಾಸಿವೆ ಕಾಳಿಂದ ಶುರು ಆಗುತ್ತೆ. ಮತ್ತೆ ನೀವೇನ್ ಮಾಡ್ಬೇಕು? ನಿಲ್ಲಿಸ್ಬಿಟ್ರಿ ಅಂತ ಅನ್ಕೊಳ್ಳಿ. ಸಾಸಿವೆ ಕಾಳೆ ನಾನು ಒಬ್ಬನೇ ಬರ್ತಿದ್ದೀನಿ ಪ್ರೇಯರ್ಗೆ, ಅಷ್ಟು ಜನಕ್ಕೆ ಹೇಳ್ದೆ ಯಾರು ಬರ್ತಿಲ್ಲ ಅಂತ ಹೇಳಿ ನಿಲ್ಲಿಸ್ಬಿಟ್ರಿ ಅಂತ ಅನ್ಕೊಳ್ಳಿ. ಅದೆಲ್ಲ ಮುಗ್ದೋಗತ್ತೆ. ನೀವು ಬೆಳೆಸ್ಬೇಕಲ್ವಾ? ಅದಕ್ಕೆ ಏನ್ ಮಾಡ್ಬೇಕು? ನೀವು ಅಷ್ಟ್ ಜನಕ್ಕೆ ಹೇಳಿದಿರ ಕಾಲ್ ಮಾಡಿ, ಅವ್ರು ಯಾರು ಬಂದಿಲ್ವಾ? ತಲೆನೇ ಕೆಡಿಸ್ಕೋಬೇಡಿ. ಒಂದೇ ನಿಮ್ ಮನಸ್ಸಿಗೆ ಬರ್ಬೇಕಾಗಿರುವಂತಹದ್ದು ದೇವರ ರಾಜ್ಯ ಅನ್ನುವಂತಹದ್ದು, ದೇವರ ಕೆಲಸಗಳು ಅನ್ನುವಂತಹದ್ದು ಭೂಮಿಯ ಮೇಲೆ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ಅದು ಪ್ರಾರಂಭದಲ್ಲಿ ಚಿಕ್ಕದಾಗಿ ಶುರು ಆಗತ್ತೆ, ತುಂಬಾ ಚಿಕ್ಕದಾಗಿ ಶುರು ಆಗತ್ತೆ. ಬರ್ತಾ 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 ಅದನ್ನ ಬೆಳೆಸುವಂತಹದ್ದು, ದೊಡ್ಡದ್ ಮಾಡುವಂತಹದ್ದು ದೇವರ ಕೆಲಸ. ಅದಕ್ಕೆ ಟೈಮ್ ಕೊಡ್ಬೇಕಷ್ಟೇ, ಸಮಯ ಕಳಿಬೇಕು. ಅದು ಶುರು ಮಾಡಿದಂದಿನಿಂದ ಹಿಡಿದು ಸ್ವಲ್ಪ ಸಮಯ ಕಳೀಲಿಕ್ಕೆ ಅವಕಾಶ ಕೊಡ್ಬೇಕಷ್ಟೇ. ಅತ್ಯಂತ ಬೇಗವಾಗಿ ದೇವರು ಬೆಳೆಸ್ತಾರೆ, ಅದು ಬೇರೆ ವಿಚಾರ. ಅತ್ಯಂತ ಬೇಗವಾಗಿ ಬೆಳೆಸಿದ್ರು ನೀವು ಪ್ರಾರಂಭದಲ್ಲಿ ಸಾಸಿವೆ ಕಾಳು ಅಂತ ಹೇಳಿ ತೆಗೆದ್ಬಿಟ್ಟು ಎಸೆದು ಬಿಡಬಾರದು. ಇದು ಇಷ್ಟೇ ಇದೆಯಲ್ವಾ ಅಂತ ಹೇಳಿ. ಓಕೆ, ಇಷ್ಟೇ ಇರುವಂತಹದ್ದು ತುಂಬಾ ಇಂಪಾರ್ಟೆಂಟ್. ಅದು 10 ಎಕರೆ ಹೊಲ ಇದ್ರೂ ಸಹ ಆ 10 ಎಕರೆ ಹೊಲಕ್ಕೂ ಸಹ ಗಿಡವನ್ನು ತುಂಬಿಸುವಂತಹ ಸಾರಾಂಶ ಚಿಕ್ಕ ಸಾಸಿವೆ ಕಾಳಲ್ಲಿದೆ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಏನಾದ್ರೂ ದೇವ್ರ ಕೆಲಸ ಮಾಡ್ಲಿಕ್ಕೆ ಮುಂದೆ ಬಂದಾಗ ನೆನ್ಪಿಟ್ಕೊಳ್ಳಿ, ಇದು ಶುರುವಾಗುವಂತಹ ತುಂಬಾ ಚಿಕ್ಕ ಲೆವೆಲ್ ಅಲ್ಲಿ ಅಂತ ಹೇಳಿ ನೆನ್ಪಿಟ್ಕೊಂಡು, ಇದು ತುಂಬಾ ಎತ್ತರಕ್ಕೆ ಮುಂದೆ ಬೆಳೆಯುತ್ತೆ ಅನ್ನುವಂತಹ ನಂಬಿಕೆ ಇಟ್ಕೊಂಡು ಹಿಂಜರಿದೆ ಮುಂದೆ ಹೋಗೋಣ. ಓಕೆ, ನಮ್ಗೆ ಅರ್ಥ ಆಗಿರ್ಬೇಕು ಅಂತ ಹೇಳಿ ನಂಬ್ತಿದ್ದೀನಿ. ಸಾಸಿವೆ ಕಾಳಿಗೆ ದೇವರ ರಾಜ್ಯವನ್ನು ಇದಕ್ಕೋಸ್ಕರ ಹೋಲಿಸಿದ್ರು ಅಂತ ಹೇಳಿ ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಒಂದು ತುಂಬಾ ದೊಡ್ಡ ಅರ್ಥವನ್ನ ತಂದೆ ನಿಮ್ಮ ಮಗನು ಮೊದಲನೇ ಶತಮಾನದಲ್ಲಿ ಒಂದು ತುಂಬಾ ಚಿಕ್ಕ ಸಾಮ್ಯ ರೂಪದಲ್ಲಿ ವಿವರಿಸಿದ್ದಾರೆ ಅಪ್ಪ. ಆ ಸಾಸಿವೆ ಕಾಳಿಗೆ ಏನಕ್ಕೋಸ್ಕರ ಹೋಲಿಸಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ದೇವರ ರಾಜ್ಯ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಹಳೆ ಒಡಂಬಡಿಕೆಯಲ್ಲೇ ಇದರ ಬಗ್ಗೆ ನೀವು ಮುಂದೆ ತಿಳಿಸಿದ್ದೀರಾ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಇದನ್ನು ತಿಳ್ಕೊಂಡಿರುವಂತಹ ನಾವು ಪ್ರಾರಂಭದಲ್ಲಿ ನಿಮ್ಮ ಕಾರ್ಯಗಳನ್ನು ನಾವು ಈ ಭೂಮಿಯ ಮೇಲೆ ಶುರು ಮಾಡ್ಬೇಕಾದ್ರೆ ಚಿಕ್ಕದಾಗಿದೆ, ಯಾರು ಬರ್ತಿಲ್ಲ ಅನ್ನುವಂತೆ ಹಿಂಜರಿದೆ. ನಾವು ಮುಂದೆ ಹೋಗ್ತಾ ಇದು ಇನ್ನು ಸ್ವಲ್ಪ ಕಾಲಕ್ಕೆ ಇದು ದೊಡ್ಡ ಮರವಾಗಿ, ದೊಡ್ಡ ಗಿಡವಾಗಿ ಮಾರ್ಪಡುತ್ತೆ, ಸಾಕಷ್ಟು ಪಕ್ಷಿಗಳು ಬಂದು ಇದ್ರಲ್ಲಿ ಆಶ್ರಯ ತಗೊಳ್ತವೆ ಅನ್ನುವಂತಹ ಆ ನಂಬಿಕೆಯನ್ನ ಇಟ್ಕೊಂಡು ನಾವು ನಿಮ್ಮ ಕೆಲಸದಲ್ಲಿ ಮುಂದೆ ಹೋಗುವಂತೆ, ನಮಗ್ ಬೇಕಾಗಿರುವಂತಹ ಆ ಪಟ್ಟನ್ನ ಬಿಡದೆ ಸಾಧಿಸುವಂತಹ ಛಲವನ್ನ ಕೊಟ್ಟು ನಡೆಸಿ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಅವ್ರು ಕೇಳಿರುವಂತಹ ಮಾತುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬೇಕಾಗಿರುವಂತಹ ಅವಕಾಶಗಳನ್ನ ಕೊಟ್ಟು ನಡೆಸಿ. ಹಾಗೆ ನಮ್ಮ ಪ್ರತಿನಿತ್ಯವೂ ದೈವ ಸಂದೇಶವನ್ನು ನೀಡ್ತಿರುವಂತಹ ಎಲ್ಲ ದೈವ ಸಂದೇಶಕರು, ಅವರ ಕುಟುಂಬ, ಅವರ ಅವಶ್ಯಕತೆಗಳು, ಅನಿವಾರ್ಯತೆ, ಆರೋಗ್ಯ ಪ್ರತಿಯೊಂದನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಿದೀವಿ ತಂದೆ. ಅವೆಲ್ಲವನ್ನೂ ಸಹ ನಿಮ್ಮ ಚಿತ್ತಾನುಸಾರವಾಗಿ ನೀವು ಸುಧಾರಣೆ ಮಾಡ್ತೀರಾ ಅನ್ನುವಂಥದ್ದನ್ನ ನಾವು ನಂಬ್ತಿದೀವಿ. ಹಾಗೆ ರಾಮೋಣ್ಣನವರು, ಅವರ ಸೇವೆ, ಅವರ ಪ್ರಯಾಣಗಳು, ಸಾಕಷ್ಟು ಪ್ರಯಾಣ ಮಾಡ್ತಿದ್ದಾರೆ ತಂದೆ. ಅವರ ಪ್ರಯಾಣದಲ್ಲಿ ನೀವು ಜೊತೆ ಇದ್ದು, ಹಾಗೆ ಅವರ ಆರೋಗ್ಯ ಪರಿಸ್ಥಿತಿ ಈಗಾಗಲೇ ಆಗಿದ್ದಂತಹ ಆಪರೇಷನ್ ಸಂಪೂರ್ಣವಾಗಿ ಒಣಗಿದೆ ಅಂತ ಹೇಳಿ ನಾವೆಲ್ಲರೂ ನಂಬ್ತಿದೀವಿ ಅಪ್ಪ. ಪ್ರತಿಯೊಂದು ವಿಚಾರದಲ್ಲೂ ಅವರ ಜೊತೆ ನೀವಿರಿ, ಅವರ ಕುಟುಂಬದ ಜೊತೆ ನೀವಿರಿ. ಇನ್ನೂ ಸಹ ಎತ್ತರವಾಗಿ ನಿಮ್ಮ ಸೇವೆಯಲ್ಲಿ ಕುಟುಂಬ ಬೆಳೆಯಲಿಕ್ಕೆ ಸಹಾಯ ಮಾಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಕಾರ್ಯಕ್ರಮಕ್ಕೋಸ್ಕರ ಪ್ರತಿನಿತ್ಯವೂ ಸಹ ಲಿಂಕ್ ಅನ್ನು ಶೇರ್ ಮಾಡುವುದರ ಮೂಲಕ ಆಗಿರ್ಬೋದು, ಪ್ರತಿಯೊಂದು ಬಗ್ಗೆ ಯೋಚನೆ ಮಾಡುವಂತಹದ್ದು, ನಾಳೆ ದೈವ ಸಂದೇಶ ಯಾರು ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹದ್ದಾಗಿರ್ಬೋದು, ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಬರ್ತಿರುವಂತಹ ನಿಮ್ಮ ಮಗಳು ರೇಖಾ ಸಿಸ್ಟರ್ಗೋಸ್ಕರ, ರೇಖಾಂಟಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀನಿ ಅಪ್ಪ. ಅವ್ರಿಗೆ ನೀವು ಕೊಟ್ಟಿರುವಂತಹ ಮಗನು, ಹಾಗೆ ನೀವು ಅವ್ರಿಗೆ ಕೊಟ್ಟಿರುವಂತಹ ಕುಟುಂಬ, ಅವರ ಮನೆ, ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರಿಗೆ ತಲುಪಬೇಕಾಗಿರುವಂತಹ ಆಶೀರ್ವಾದವನ್ನ ತಲುಪಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಇನ್ನೂ ಸಹ ಎಷ್ಟು ಜನ ಕಷ್ಟಪಡ್ತಿದಾರೋ, ನಿಮ್ಮ ಸೇವೆಗೋಸ್ಕರ, ನಿಮ್ಮ ರಾಜ್ಯ ವಿಸ್ತರಣೆಗೋಸ್ಕರ ಇನ್ನು ಎಷ್ಟು ಜನ ಕಷ್ಟಪಡ್ತಿದಾರೋ ಎಲ್ಲರೊಟ್ಟಿಗೂ ನೀವಿತ್ತು ಅವ್ರಿಗೆ ಬೇಕಾಗಿರುವಂತಹ ವಿವೇಕವನ್ನ, ಜ್ಞಾನವನ್ನ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನುವಂತಹ ಪ್ರತಿಯೊಂದೊಂದು ವಿಚಾರವನ್ನ ನೀವು ಹತ್ತಿರವಿದ್ದು ತಿಳಿಸ್ಕೊಡ್ತೀರಾ ಅಂತ ಹೇಳಿ ನಾವು ನಂಬ್ತಿದ್ದೀವಿ. ಕೆಲವು ರೀತಿಯಾಗಿರುವಂತಹ ಜನ ಇದ್ದಾಗ ಹೇಗ್ ಮಾತಾಡ್ಬೇಕು, ಇನ್ನೊಂದು ವರ್ಗದ ಜನ ಇದ್ದಾಗ ಹೇಗ್ ಮಾತಾಡ್ಬೇಕು, ಹೇಗ್ ಸುವಾರ್ತೆ ಹೇಳ್ಬೇಕು, ಈ ಪ್ರಾಂತ್ಯದಲ್ಲಿ ಹೇಗ್ ಸುವಾರ್ತೆ ಹೇಳ್ಬೇಕು, ಇನ್ನೊಂದು ಪ್ರಾಂತ್ಯದಲ್ಲಿ ಹೇಗ್ ಸುವಾರ್ತೆ ಹೇಳ್ಬೇಕು, ಪ್ರತಿಯೊಂದೊಂದು ಸಹ
ಅವ್ರು ಮಾಡ್ತಿರುವಂತಹ ಸೇವೆಯಲ್ಲಿ ಇವೆಲ್ಲ ವಿಚಾರಗಳನ್ನ ಅವರ ಜೊತೆ ಇದ್ದು ನೀವು ತಿಳಿಸ್ಕೊಡ್ತೀರಾ ಅಂತ ನಾವು ನಂಬ್ತಿದ್ದೀವಿ ತಂದೆ. ಪ್ರತಿಯೊಂದೊಂದು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತದೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಆಮೆನ್.